Okay, good evening everyone. So last class we had done with the HTML part. Adadmala we started with the Python concept. So Python basics we have finished in this case. Sir, voice is muted, sir. Voice barangla idre. Yes. So good evening everyone. So last class we had started with the HTML concept. Adadmala we started with the Python basics in this case. You ಎರಡು ಕಾನ್ಸೆಪ್ಟ್ ಗೊತ್ತಾಯ್ತು ಅಂತಂದ್ರೆ ದೆನ್ ವಿ ಕ್ಯಾನ್ ಮೂವ್ ಟು ದ ಕಾನ್ಸೆಪ್ಟ್ ಆಫ್ ಜಾಂಗೋ ಫ್ರೇಮ್ವರ್ಕ್ ಅಂತ ಹೇಳ್ತೀವಿ. ಇಫ್ ಯು ರಿಮೆಂಬರ್ ದ ಸ್ಟಾರ್ಟಿಂಗ್ ಕ್ಲಾಸಸ್ ಇನ್ ದಿಸ್ ಕೇಸ್, ಯಾವುದೇ ಒಂದು ಅಪ್ಲಿಕೇಶನ್ ಬರೀಬೇಕು ಅಂತಂದ್ರೆ ಆ ಅಪ್ಲಿಕೇಶನ್ಗೆ ಯೂಸರ್ ಜೊತೆ ಇಂಟ್ರಾಕ್ಟ್ ಮಾಡಲಿಕ್ಕೆ ಯು ನೀಡ್ ದ ಕಾನ್ಸೆಪ್ಟ್ ಆಫ್ HTML. ನೆಕ್ಸ್ಟ್ ಈ HTMLನಾಗ ಏನೇ ನೀವು ಯೂಸರ್ ಕಡೆ ಇನ್ಪುಟ್ಸ್ ತೊಗೋರಿ ಅಥವಾ ಯೂಸರ್ಗೆ ಏನೇ ಡೇಟಾ ನೀವು ಡಿಸ್ಪ್ಲೇ ಮಾಡಬೇಕು ಅಂತಂದ್ರೆ ದೋಸ್ ಡೇಟಾ we store it inside the database, and database ನಾವು ಇಲ್ಲಿ ಯೂಸ್ ಮಾಡ್ಲಿಕ್ಕತ್ತದ database by name SQLite ಅಂತ ಹೇಳ್ತೀವಿ. ಸರ್ ವೈ ಐ ಶುಡ್ ಯೂಸ್ SQLite? ವೆರಿ ಸಿಂಪಲ್ ರೀಸನ್, ಇಟ್ ಈಸ್ ಅ ಕ್ವೆರಿಲೆಸ್ ಆಪರೇಷನ್ಸ್ ಇನ್ ದಿಸ್ ಕೇಸ್. ಅಂದ್ರೆ ಈಗ ನೀವು ಡೇಟಾಬೇಸ್ MySQL ಅಥವಾ ಒರಾಕಲ್ ಯೂಸ್ ಮಾಡ್ತಿದ್ರಿ ಅಂದ್ರೆ ಅಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಇನ್ಸರ್ಟ್ ಇಂಟು ಇವೆಲ್ಲ ಕ್ವೆರೀಸ್ ಬರೀತಿದ್ರಿ. ಬಟ್ ಇನ್ ಕೇಸ್ ಆಫ್ SQLite ದೇರ್ ಇಸ್ ನೋ ನೀಡ್ ಟು ರೈಟ್ ಸಚ್ ಕ್ವೆರೀಸ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಏನಂತಂದ್ರೆ ಡೈರೆಕ್ಟ್ಲಿ ವಿ ಹ್ಯಾವ್ ಸಮ್ ಬಿಲ್ಟ್ ಇನ್ ಫಂಕ್ಷನ್ಸ್. ಆ ಫಂಕ್ಷನ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸ್ಟೋರ್ ದ ಡೇಟಾ, ರಿಟ್ರೀವ್ ದ ಡೇಟಾ ಫ್ರಮ್ ದ ಟೇಬಲ್ ಆರ್ ಇನ್ ದ ಟೇಬಲ್ ಇನ್ ದಿಸ್ ಕೇಸ್. ಅದಕ್ಕೆ ಐ ಆಮ್ ನಾಟ್ ಕಾನ್ಸಂಟ್ರೇಟಿಂಗ್ ಮಚ್ ಆನ್ SQLite ನೌ, ಬಿಕಾಸ್ ಇಲ್ಲಿ ಹಾರ್ಡ್ಲಿ ವಿ ಹ್ಯಾವ್ ಅರೌಂಡ್ 6 to 7 ಫಂಕ್ಷನ್ಸ್. ಆ ಫಂಕ್ಷನ್ಸ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಪರ್ಫಾರ್ಮ್ ದ ಆಪರೇಷನ್. ಲೈಕ್ ವೆರಿ ಸಿಂಪಲ್ ಕೇಸ್, ನೀವು ಡೇಟಾಬೇಸ್ನಾಗ ಡೇಟಾ ಇನ್ಸರ್ಟ್ ಮಾಡಬೇಕು ಅಂತಂದ್ರೆ insert into table name values ಅಂತ ಬರೆದು ಯು ರೈಟ್ ಅ ಪ್ರೋಗ್ರಾಮ್ ಇನ್ ದಿಸ್ ಕೇಸ್ ಒಂದು ಕ್ವೆರಿ ಬರೀತೀರಿ. ಇಲ್ಲಿ ವಿ ಹ್ಯಾವ್ ಒನ್ ಸಿಂಪಲ್ ಫಂಕ್ಷನ್ ಕಾಲ್ಡ್ ಆಸ್ ಸೇವ್. ಈ ಫಂಕ್ಷನ್ ಕಾಲ್ ಮಾಡ್ರಿ ಬೈ ಟೇಕಿಂಗ್ ಆಲ್ ದ ಇನ್ಪುಟ್ಸ್ ಫ್ರಮ್ ದ ಯೂಸರ್, ಇಟ್ ವಿಲ್ ಸ್ಟೋರ್ ದ ಡೇಟಾ. ಸಪೋಸ್ ನಿಮಗೆ ಏನೇ ಇನ್ಫಾರ್ಮೇಷನ್ ಮಾಡಿಫೈ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲಿ ಅಪ್ಡೇಟ್ ಕ್ವೆರಿ ಯೂಸ್ ಮಾಡ್ತೀರಿ. ಇಲ್ಲಿ ಜಸ್ಟ್ ಯು ಹ್ಯಾವ್ ಟು ಕಾಲ್ ದ ಅಪ್ಡೇಟ್ ಫಂಕ್ಷನ್. ಆ ಅಪ್ಡೇಟ್ ಫಂಕ್ಷನ್ ಕರೆದ್ರಿ ಅಂತಂದ್ರೆ ದ ಡೇಟಾ ಯು ಕ್ಯಾನ್ ಅಪ್ಡೇಟ್ ದ ಡೇಟಾ ಇನ್ಸೈಡ್ ದ ಟೇಬಲ್. ಲೈಕ್ ಎಕ್ಸಾಂಪಲ್, ನಿಮಗೆ ಸ್ಟೂಡೆಂಟ್ ನೇಮ್ ಚೇಂಜ್ ಮಾಡಬೇಕಾಗ್ಯದ. ನೇಮ್ ಈಕ್ವಲ್ ಟು ವಾಟ್ ಎವರ್ ದ ನ್ಯೂ ನೇಮ್ ಯು ವಾಂಟ್ ಟು ಹ್ಯಾವ್ ಇನ್ ದಿಸ್ ಕೇಸ್. ಎರಡು ಕಾಲಮ್ ಚೇಂಜ್ ಮಾಡಬೇಕಾಗ್ಯದ, ಕಾಮಾ ಕೊಡ್ರಿ, ಗಿವ್ ಮೊಬೈಲ್ ಈಕ್ವಲ್ ಟು ವಾಟ್ ಎವರ್ ದ ಮೊಬೈಲ್ ನಂಬರ್ ಯು ಹ್ಯಾವ್, ಆ ಹೊಸ ಮೊಬೈಲ್ ನಂಬರ್ ಎಂಟ್ರ್ ಮಾಡಿರಿ. ಎಂಟ್ರ್ ಮಾಡೋಕ್ಕಿಂತ ಮುಂಚೆ ಡೇಟಾ ರಿಟ್ರೀವ್ ಮಾಡ್ತೀವಿ, ಮಾಡಿ ಅದನ್ನು ಮಾಡಿಫೈ ಮಾಡ್ತೀವಿ. ಸೊ ದಿಸ್ ಇಸ್ ಟು ಅಪ್ಡೇಟ್ ಇನ್ ದಿಸ್ ಕೇಸ್. ನಂಗೆ ಏನಾದರೂ ಡೇಟಾ ಡಿಲೀಟ್ ಮಾಡಬೇಕಾಗಿತ್ತು ಅಂತಂದ್ರೆ ವಿ ಹ್ಯಾವ್ ಅ ಫಂಕ್ಷನ್ ಕಾಲ್ಡ್ ಆಸ್ ಡಿಲೀಟ್. ಡಿಲೀಟ್ ಬೇಸ್ಡ್ ಆನ್ ನೇಮ್ ಮಾಡ್ಬೋದು ಅಥವಾ ID ಮೇಲೆ ಮಾಡ್ಬೋದು. ಸೊ ಇಫ್ ಐ ಸೇ ಡಿಲೀಟ್ 1 ಅಂತ ಕೊಡ್ತೀನಿ, ಡಿಲೀಟ್ ID ಈಕ್ವಲ್ ಟು 1 ಅಂತ ಕೊಟ್ಟೆ ಅಂತಂದ್ರೆ ನಾ ಸೆಲೆಕ್ಟ್ ಮಾಡಿರೋಂಥ ಡೇಟಾ ಒಳಗಿಂದ ID 1 ಯಾವ ಸ್ಟೂಡೆಂಟ್ ಅಂತದ ಆ ಸ್ಟೂಡೆಂಟಿನ ಡೇಟಾ ಅಥವಾ ಆ ಯೂಸರಿನ ಡೇಟಾ ವಿಲ್ ಬಿ ಡಿಲೀಟೆಡ್ ಇನ್ ದಿಸ್ ಕೇಸ್. ನೀವು ಡೇಟಾ ರಿಟ್ರೀವ್ ಮಾಡಬೇಕಾದ್ರೆ ಅಫ್ಕೋರ್ಸ್ ವಿ ಹ್ಯಾವ್ ಮೆನಿ ಮೆಥಡ್ಸ್ ಇನ್ ದಿಸ್ ಕೇಸ್. ಲೈಕ್ ಒಂದು ಫಂಕ್ಷನ್ ಬರ್ತದೆ ಕಾಲ್ಡ್ ಆಸ್ ಫಿಲ್ಟರ್ ಅಂತೇಳಿ. ಫಿಲ್ಟರ್ ಅಂತ ನಾವು ಫಂಕ್ಷನ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಸೆಲೆಕ್ಟಿವ್ಲಿ ಬ್ರಿಂಗ್ ದ ಡೇಟಾ ಇನ್ ದಿಸ್. ಲೈಕ್ ಎಕ್ಸಾಂಪಲ್, ನನಗೊಂದು ವೇರ್ ಕಂಡೀಷನ್ ಹಾಕೋದ. ಲೈಕ್ ನೀವು ಸೆಲೆಕ್ಟ್ ಕ್ವೆರಿನಾಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ವೇರ್ ID ಈಕ್ವಲ್ ಟು ಅಂತ ಕೊಡ್ತೀರಿ, ಅಥವಾ ವೇರ್ ಕಾಲೇಜ್ ಈಕ್ವಲ್ ಟು ಅಂತ ಕೊಡ್ತೀರಿ. ಸೊ ಆ ವೇರ್ ಕಂಡೀಷನ್ ಯೂಸ್ ಮಾಡಬೇಕಾಗಿತ್ತು ಅಂತಂದ್ರೆ ವಿ ಮೇಕ್ ಯೂಸ್ ಆಫ್ ದ ಫಿಲ್ಟರ್ ಫಂಕ್ಷನ್ ಇನ್ ದಿಸ್ ಕೇಸ್. ಇಲ್ಲರಿ ಸರ್ ನಂಗೆ ಎಲ್ಲ ಡೇಟಾ ಬೇಕಾಗ್ಯದ, ವಿ ಹ್ಯಾವ್ ಅ ಫಂಕ್ಷನ್ ಕಾಲ್ಡ್ ಆಸ್ ಗೆಟ್. ಆ ಗೆಟ್ ಅನ್ನೋ ಫಂಕ್ಷನ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ರಿಟ್ರೀವ್ ದ ಡೇಟಾ. ಈ ರೀತಿಯೊಳಗೆ ದೆರ್ ಆರ್ ಮೆನಿ ಈಸಿ ಮೆಥಡ್ಸ್ ದಟ್ ಆರ್ ಬೀಂಗ್ ಇಂಪ್ಲಿಮೆಂಟೆಡ್ ಇನ್ ದ SQLite. ಸೊ ವಿ ವಿಲ್ ಬಿ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ SQLite ಟು ಪರ್ಫಾರ್ಮ್ ದ ಡೇಟಾಬೇಸ್ ಆಪರೇಷನ್ಸ್ ಇನ್ ದಿಸ್. ಸೊ ಇಲ್ಲಿ ರಿಟ್ರೀವ್ ಮಾಡೋದು ಎಲ್ಲ ಇಟ್ ಇಸ್ ಥ್ರೂ ಆಲ್ ಬಿಲ್ಟ್ ಇನ್ ಫಂಕ್ಷನ್ಸ್ ಇನ್ ದಿಸ್. ಯಾವಾಗ ನಾವು ಅದು ಡೇಟಾಬೇಸ್ ಆಪರೇಷನ್ಸ್ ಮಾಡ್ತಿರ್ತೀವಿ ಆವಾಗ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ದೀಸ್ user defined functions whatever we want in this case. So ಈಗ ಈ HTML cannot interact with the database directly. ಅದರ ಸಲುವಾಗ we need a mediator in this case. ಆ mediator can be any web programming languages. ಆ web programming languages like we have PHP, we have Java, C hash, we have VB, we have Python and many more in this case. So ಅದ್ರೊಳಗೆ we have chosen the Python language
to perform the interaction with the front end and the back end in this case. So front end ಅಂತ ನಿಮ್ದು HTML ಆಗ್ತದೆ, back end is your database, that is SQLite in this case. ಈಗ ಪೈಥಾನ್ ಯೂಸ್ ಮಾಡ್ಕೊಂಡು ನೀವು ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ ಸೆಕ್ಯೂರಿಟಿ ಸಲುವಾಗ ಅಥವಾ ಒಂದು ಸ್ಟ್ಯಾಂಡರ್ಡ್ ಮೆಥಡ್ ಯೂಸ್ ಮಾಡಬೇಕು ಆಪರೇಷನ್ ಪರ್ಫಾರ್ಮ್ ಮಾಡಲಿಕ್ಕೆ ಅಂತೇಳಿ ಪೈಥಾನ್ ಇಂಟ್ರೊಡ್ಯೂಸ್ಡ್ ದ ಕಾನ್ಸೆಪ್ಟ್ ಆಫ್ MVC ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ. ದಟ್ ಈಸ್ ಮಾಡೆಲ್ ವ್ಯೂ ಕಂಟ್ರೋಲರ್ ಅಂತನೋ ಒಂದು ಕಾನ್ಸೆಪ್ಟ್. ಇಲ್ಲಿ ಸಿಂಪಲ್ ವರ್ಡ್ಸ್ ಹೇಳಬೇಕು ಅಂತಂದ್ರೆ ಎ ಮಾಡೆಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಯರ್ ಡೇಟಾಬೇಸ್ ಸ್ಟ್ರಕ್ಚರ್. ಮಾಡೆಲ್ ಅಂದ್ರೆ ಸಿಂಪಲ್ ವರ್ಡ್ಸ್ನಾಗ ಇಟ್ ಈಸ್ ಅ ಡೇಟಾಬೇಸ್ ಆರ್ ಯು ಕ್ಯಾನ್ ಸೇ ಡೇಟಾಬೇಸ್ ಸ್ಟ್ರಕ್ಚರ್. ವ್ಯೂ ಅಂತಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಆಲ್ ಯುವರ್ ಆಪರೇಷನ್ಸ್. ನೀವು ಏನೇನು ಆಪರೇಷನ್ಸ್ ಪರ್ಫಾರ್ಮ್ ಮಾಡೋದಿರ್ತದೆ ಆಲ್ ದೋಸ್ ಆಪರೇಷನ್ಸ್ ವಿ ಮೆನ್ಷನ್ ಇನ್ಸೈಡ್ ದ ವ್ಯೂಸ್. ಅಂದ್ರೆ ವ್ಯೂಸ್ ಅಂತನೋ ಫೈಲ್ನಾಗ ಈ ಡೇಟಾಬೇಸಿಂದ ಡೇಟಾನ ರಿಟ್ರೀವ್ ಮಾಡೋದು ಆ್ಯಂಡ್ HTML ಪಾಸ್ ಮಾಡೋದು ಅಥವಾ HTMLನಿಂದ ಡೇಟಾ ರಿಟ್ರೀವ್ ಮಾಡಿ ಡೇಟಾಬೇಸಿಗೆ ಕೊಡಲಿಕ್ಕೆ ಈ ವ್ಯೂಸ್ ಅಂತನೋ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೋತೀವಿ. ದ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ದ ಕಂಟ್ರೋಲರ್ ಇನ್ ದಿಸ್ ಕೇಸ್. ಕಂಟ್ರೋಲರ್ ಆ್ಯಕ್ಟ್ಸ್ ಲೈಕ್ ಅ ಮೀಡಿಯೇಟರ್ ಬಿಟ್ವೀನ್ ದ HTML ಆ್ಯಂಡ್ ದ ವ್ಯೂಸ್ ಇನ್ ದಿಸ್ ಕೇಸ್. ನಾನು ನಿಮ್ಗೆ ಹೇಳಿದೆ ವ್ಯೂಸ್ನಾಗ ಹೆಂಗೆ ಅಂತಂದ್ರೆ ಈ ಆ್ಯಕ್ಚುಲಿ ನಾವೇನು ಪೈಥಾನ್ ಕೋಡ್ ಬರಿತೀವಿ ಇಟ್ ಈಸ್ ಆ್ಯಕ್ಚುಲಿ ಇನ್ಸೈಡ್ ದಿಸ್ ವ್ಯೂಸ್. ಆದ್ರೆ HTMLಗೆ ವ್ಯೂಸ್ಗೆ ನಾವು ಡೈರೆಕ್ಟ್ ಇಂಟ್ರಾಕ್ಷನ್ ಕೊಡೋಂಗಿಲ್ಲ. ದ ರೀಸನ್ ಇಸ್ ವ್ಯೂಸ್ ಈಸ್ ಲಿಂಕ್ಡ್ ವಿತ್ ದ ಡೇಟಾಬೇಸ್. ಸೊ ವ್ಯೂಸ್ ಡೇಟಾಬೇಸಿಂದ ಲಿಂಕ್ ಆಗೋದ್ರಿಂದ ಯಾರು ಡೇಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ ಅವ್ರಿಗೆ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂಥೇಳಿ ಇವರಿಬ್ಬರ ನಡು ವಿ ಬ್ರಿಂಗ್ ಒನ್ ಮೀಡಿಯೇಟರ್ ಆ್ಯಂಡ್ ದಟ್ ಮೀಡಿಯೇಟರ್ ಇಸ್ ದ ಕಂಟ್ರೋಲರ್. ಈ ಕಂಟ್ರೋಲರ್ ಕೆಲಸ ಏನು ಅಂತಂದ್ರೆ ಡೈರೆಕ್ಟ್ಲಿ ಇಟ್ ವಿಲ್ ನೆವರ್ ಗಿವ್ ದ ಆಕ್ಸೆಸ್ ಬಿಟ್ವೀನ್ ದ ಫ್ರಂಟ್ ಎಂಡ್ ಆ್ಯಂಡ್ ದ ವ್ಯೂಸ್ ಇನ್ ದಿಸ್ ಕೇಸ್. ಅದಕ್ಕೆ ಅವ ಏನು ಮಾಡ್ತಾನೆ ಅಂತಂದ್ರೆ ಹೀ ವಿಲ್ ಟೇಕ್ ದ ರಿಕ್ವೆಸ್ಟ್ ಫ್ರಮ್ ದ HTML. ಕಂಟ್ರೋಲರ್ ವಿಲ್ ಡಿಸೈಡ್ ಈ ಪರ್ಟಿಕ್ಯುಲರ್ ರಿಕ್ವೆಸ್ಟ್ ವ್ಯೂಸ್ನಾಗ ಯಾರು ಬಲ್ಲಿ ಹೋಗಬೇಕು ಅಂತ ಡಿಸಿಷನ್ ಹೇಳ್ತಾನೆ ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ಆ ಪರ್ಟಿಕ್ಯುಲರ್ ಆಪರೇಷನ್ ವಿಲ್ ಬಿ ಪರ್ಫಾರ್ಮ್ಡ್ ಇನ್ ದ ವ್ಯೂಸ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ controller is nothing but it is an interface between front end and views. So front end ಮತ್ತು views ನಡು mediator ಕೆಲಸ ಮಾಡೋದು ಯಾರು ಅಂತಂದ್ರೆ it is your controller in this case. So this is what we have to study in this case. ಈಗ ಫಸ್ಟ್ ನಾವು ಡೇಟಾಬೇಸ್ ಇಂಟ್ರಾಕ್ಷನ್ ವಿ ವಿಲ್ ಬಿ ಡೂಯಿಂಗ್ ಇಟ್ ಪ್ರಾಬ್ಲಿ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ. ಇವತ್ತಿನ ಕ್ಲಾಸ್ ಒಳಗೆ ವಿ ಹ್ಯಾವ್ ಟು ನೋ ಫ್ಯೂ ಕಮಾಂಡ್ಸ್ ಯೂಸಿಂಗ್ ವಿಚ್ ವಿ ಕ್ಯಾನ್ ಪರ್ಫಾರ್ಮ್ ದ ಆಪರೇಷನ್ಸ್ ಇನ್ ದ ಪೈಥಾನ್ ಇನ್ ದಿಸ್ ಕೇಸ್. ಸೊ ಈಗ ಫಸ್ಟ್ ಕ್ವಶನ್ ಬರೋದು, ಸರ್ ನಾವು HTML ಫೈಲ್ಸ್ ಏನೋ ಬರೆದ್ವಿ, ಈಗ ಅದನ್ನು ನಾವು ಈ MVC ಆರ್ಕಿಟೆಕ್ಚರ್ನಾಗ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು? ಫಾರ್ ದ್ಯಾಟ್ ಯು ಹ್ಯಾವ್ ಟು ಕ್ರಿಯೇಟ್ ಒನ್ ಪ್ರಾಜೆಕ್ಟ್. ಲೈಕ್ ಸಿಂಪಲ್ ಕೇಸ್ನಾಗ ನೀವು C ಲ್ಯಾಂಗ್ವೇಜ್ದೊಂದು ಪ್ರೋಗ್ರಾಮ್ ಬರೀತೀರಿ ಅಂತಂದ್ರೆ ಟರ್ಬೋಸಿ ಸಾಫ್ಟ್ವೇರ್ ಓಪನ್ ಮಾಡ್ತೀರಿ, ಫೈಲ್ ನ್ಯೂ ಅಂತ ಕ್ಲಿಕ್ ಮಾಡ್ತೀರಿ, ಮಾಡಿದ ತಕ್ಷಣ ಇಟ್ ಲಾಸ್ಕ್ ಫಾರ್ ಅ ಫೈಲ್ ನೇಮ್, ಒಂದು ಫೈಲ್ ನೇಮ್ .c ಅಂತ ಕೊಡ್ತೀರಿ. ಅದೇ ರೀತಿಯೊಳಗೆ ನಮ್ದು ಇದ್ರೊಳಗೆ ಸಿಸ್ಟಮ್ನಾಗ ಯು ಹ್ಯಾವ್ ಟು ಕ್ರಿಯೇಟ್ ಒನ್ ಪೈಥಾನ್ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ಈಗ ಪೈಥಾನ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ದೆರ್ ಆರ್ ಟೂ ಮೆಥಡ್ಸ್ ಇನ್ ದಿಸ್. ಒಂದು ಇಟ್ ಈಸ್ ಯೂಸಿಂಗ್ ಸಮ್ ಆಫ್ ದ ಬಿಲ್ಟ್ ಇನ್ ಸಾಫ್ಟ್ವೇರ್ಸ್. ಕೆಲವೊಂದು ಸಾಫ್ಟ್ವೇರ್ಸ್ಗಳು ಬರ್ತಾವೆ ಪೈಥಾನಿಗೆ, ಜುಪಿಟರ್ ಅಂತ ಒಂದು ಬರ್ತದೆ, ಸ್ಪೈಡರ್ ಅಂತ ಒಂದು ಬರ್ತದೆ. ಸೊ ಈ ಟೈಪ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕ್ರಿಯೇಟ್ ದ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ಸೆಕೆಂಡ್ ಮೆಥಡ್ ಬಂದು ಇಟ್ ಈಸ್ ಥ್ರೂ ದ ಕಮಾಂಡ್ ಪ್ರಾಂಪ್ಟ್ ಇನ್ ದಿಸ್ ಕೇಸ್. ಯೂಸಿಂಗ್ ದ ಟರ್ಮಿನಲ್ ಯು ಕ್ಯಾನ್ ಕ್ರಿಯೇಟ್ ಅ ಪೈಥಾನ್ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ಫ್ರಂಟ್ ಎಂಡ್ಲಿಂತ ಎಲ್ಲರೂ ಕಲಿತಾರೆ. ಫ್ರಂಟ್ ಎಂಡಿಂದ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಟ್ ವಿಲ್ ಟೇಕ್ ಹಾರ್ಡ್ಲಿ 5 minutes to create a project in this case. Adra, I don't want you to use the front end directly. I want you to follow the second method of creating the structure. Andra, command prompt naga how to create this particular project in this. Reason, very simple reason. First thing, nimaga front end use ಮಾಡ್ಕೊಂಡು ಯಾವುದೇ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಇಫ್ ಯು ಕ್ರಿಯೇಟ್ ಅ ಪ್ರಾಜೆಕ್ಟ್ ಫೋಲ್ಡರ್ ಸ್ಟ್ರಕ್ಚರ್ ನಿಮಗೆ ಗೊತ್ತಾಗಂಗಿಲ್ಲ. So it is very important to understand the folder structure, and that is possible only through the command prompt in this case. ಅದಾದ್ಮೇಲೆ ಒಂದ್ಸತಿ ಬೇಕಾದ್ರೆ
ಒಂದು ಫ್ರಂಟ್ ಎಂಡ್ ಕ್ರಿಯೇಟ್ ಮಾಡಿ ಫ್ರಂಟ್ ಎಂಡ್ ಇನ್ ಥ್ರೂ ನೀವು ಒಂದು ಪ್ರಾಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು ನಾನು ಇವಾಗ ಹೇಳ್ಕೊಡ್ತೀನಿ. ದಟ್ ವೋಂಟ್ ಟೇಕ್ ಮಚ್ ಟೈಮ್, ಇಟ್ ಈಸ್ ವೆರಿ ಈಸಿ ಟು ಲರ್ನ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಟರ್ಮಿನಲ್ ಯೂಸ್ ಮಾಡಿಕೊಂಡು ಹೌ ಕ್ಯಾನ್ ಐ ಕ್ರಿಯೇಟ್ ಅ ಪ್ರಾಜೆಕ್ಟ್ ಈಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ ಟುಡೇಸ್ ಕ್ಲಾಸ್. ನಾವು ಬಿಫೋರ್ starting with the project or before starting the creation of the project in this case, first thing you have to do is of course python install ಆಗಿರಬೇಕು. ಸೆಕೆಂಡ್, ಸೊ ನಿಮ್ಮ ಸಿಸ್ಟಮ್ನಾಗ ಏನೇನು ಸಾಫ್ಟ್ವೇರ್ಸ್ ಇರಬೇಕು, ರಿಮೆಂಬರ್ ದೋಸ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ಸ್ ಇನ್ ದಿಸ್ ಕೇಸ್. ಸೊ ಸಾಫ್ಟ್ವೇರ್ಸ್ ಬಂದು ಫಸ್ಟ್ ನಿಮ್ಮ ಹತ್ರ ಯು ಶುಡ್ ಹ್ಯಾವ್ ದ ಪೈಥಾನ್. ಸೊ ಪೈಥಾನ್ ನೀವು ಅದು ವೆಬ್ಸೈಟ್ನಾಗ ಗೂಗಲ್ನ ಹೋಗಿ ಪೈಥಾನ್ ಡೌನ್ಲೋಡ್ ಅಂತ ಕೊಟ್ರಿ ಅಂತಂದ್ರೆ ಯು ವಿಲ್ ಗೆಟ್ ದ ಪೈಥಾನ್ ಫೈಲ್ ಇನ್ ದಿಸ್ ಕೇಸ್. ಅದನ್ನು ಇನ್ಸ್ಟಾಲ್ ಮಾಡ್ಕೊರಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸಾಫ್ಟ್ವೇರ್ ಇಸ್ ಎಡಿಟರ್. ಒಂದು ಸಿಂಪಲ್ ಎಡಿಟರ್ ಲೈಕ್ ಸಬ್ಲೈಮ್ ಟೆಕ್ಸ್ಟ್ ಅಂತ ಬರ್ತದೆ, ಸಬ್ಲೈಮ್ ಟೆಕ್ಸ್ಟ್ 4.0. ಇನ್ಸ್ಟಾಲ್ ದಿಸ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಇನ್ ದಿಸ್ ಕೇಸ್. ಇದು ನಿಮ್ದು ನೋಟ್ ಪ್ಯಾಡ್ ಇದ್ದಂಗೆ, ಬಟ್ ಅಷ್ಟೇ ನೋಟ್ ಪ್ಯಾಡ್ಗಿಂತ ಸ್ವಲ್ಪ ಹೈಯರ್ ವರ್ಷನ್. ನಿಮ್ಮ ಪೈಥಾನ್ ಪ್ರೋಗ್ರಾಮ್ಸ್ ಎಲ್ಲ ಬರೀಲಿಕ್ಕೆ ಇಟ್ ವಿಲ್ ಬಿ ಈಸಿ ಇನ್ ದಿಸ್ ಕೇಸ್. ಸೊ ಅದ್ರ ಸಲಾಗ ಇಟ್ ಈಸ್ ಕಂಪಲ್ಸರಿ ದಟ್ ಯು ಶುಡ್ ಇನ್ಸ್ಟಾಲ್ ದ ಸಬ್ಲೈಮ್ ಟೆಕ್ಸ್ಟ್ ಇನ್ ಯುವರ್ ಸಿಸ್ಟಮ್ ಇನ್ ದಿಸ್ ಕೇಸ್. ಮೂರನೇದು ಬಂದು ಇಟ್ ಈಸ್ ಇನ್ಸ್ಟಾಲಿಂಗ್ ದ Django framework in this case. That is install Django framework. ಇದು ಇನ್ಸ್ಟಾಲ್ ಮಾಡಬೇಕಂದ್ರೆ ಇಟ್ ಈಸ್ ವೆರಿ ಈಸಿ ಇನ್ ದಿಸ್ ಕೇಸ್. ಪೈಥಾನ್ ನಿಂಬಲ್ಲಿ ಇನ್ಸ್ಟಾಲ್ ಆಗಿತ್ತು ಅಂತಂದ್ರೆ ಕಮಾಂಡ್ ಪ್ರಾಂಪ್ಟ್ನಾಗ ನೀವು ಒಂದು ಕಮಾಂಡ್ ಬರೀಬೇಕಲ್ಲಿ. ಐ ವಿಲ್ ಶೋ ಯು ದ್ಯಾಟ್. ಸೊ ದಿಸ್ ಇಸ್ ಮೈ ಕಮಾಂಡ್ ಪ್ರಾಂಪ್ಟ್. ಇಲ್ಲಿ ಪೈಥಾನ್ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದ್ರೆ ಯು ಹ್ಯಾವ್ ಟು ಟೈಪ್ ಅ ಕಮಾಂಡ್ ಪಿಪ್ ಇನ್ಸ್ಟಾಲ್ Django. ನೀವು ಪಿಪ್ ಇನ್ಸ್ಟಾಲ್ Django ಅಂತ ಹೇಳಿದ್ರಿ ಅಂತಂದ್ರೆ ಆಟೋಮ್ಯಾಟಿಕ್ಲಿ it will install the Django software in your system in this case. So ಇದು ಇಷ್ಟೇ ಫಿಕ್ಸ್ಡ್ ಕಮಾಂಡ್ ಅದ, ವೆರಿ ಸಿಂಪಲ್ ಕಮಾಂಡ್ ಇನ್ ದಿಸ್ ಕೇಸ್. ಕಂಪಲ್ಸರಿ ನೆಟ್ ಕನೆಕ್ಷನ್ ಬೇಕು, ಬಿಕಾಸ್ ಇದು ಇನ್ಸ್ಟಾಲ್ ಆಗಬೇಕಾದಾಗ ಇಟ್ ವಿಲ್ ಬಿ ಇನ್ಸ್ಟಾಲ್ಡ್ ಥ್ರೂ ದ ಇಂಟರ್ನೆಟ್ ಇನ್ ದಿಸ್ ಕೇಸ್. ಇದು ನೀವು ಲೈನೆಕ್ಸ್ನಾಗರೆ ಇನ್ಸ್ಟಾಲ್ ಮಾಡಿರಿ, ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿರಿ, ಅಥವಾ ಯು ಯೂಸ್ ಅ ಮ್ಯಾಕ್ ಆಪ್ರೇಟಿಂಗ್ ಸಿಸ್ಟಮ್, ಕಮಾಂಡ್ ರಿಮೇನ್ಸ್ ದ ಸೇಮ್ ಇನ್ ದಿಸ್ ಕೇಸ್. ಸೊ ಒಂದು ಸತಿ ನಾ ಇದು ಕ್ಲಿಕ್ ಮಾಡಿದೆ ಅಂತಂದ್ರೆ ಲೇಟೆಸ್ಟ್ Django ಫ್ರೇಮ್ವರ್ಕ್ ಏನು ಸಾಫ್ಟ್ವೇರ್ ಅದ ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತದೆ. ಸರ್ ಇದು ಏನದ ಅದು Django ಫ್ರೇಮ್ವರ್ಕ್? ಇಟ್ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ಲೈಬ್ರರಿ ಫೈಲ್ಸ್. ನೀವು ಸಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಬರೀಬೇಕಾದ್ರೆ ಹೆಂಗೆ ಟರ್ಬೋಸಿ ಅನ್ನೋ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೋತೀರಿ, ಆ ಟರ್ಬೋಸಿ ಸಾಫ್ಟ್ವೇರ್ ಜೊತೆ ಎಡಿಷ್ನಲ್ ಫೈಲ್ಸ್ಗಳು ನಿಮಗೆ ಸಿಗ್ತಾವೆ. ದೋಸ್ ಎಡಿಷ್ನಲ್ ಫೈಲ್ಸ್ required for Django framework will be installed if you make use of this particular command in this case. So e command use ಮಾಡ್ಕೊಂಡು compulsory you have to install the Django framework in this case. So the command is pip install Django. You can write down this particular command. I hope you don't have Python Django framework ನಿಮ್ಮ ಸಿಸ್ಟಮ್ನಾಗ ಇಲ್ಲ ಅಂತ ಅನ್ಕೋತೀನಿ. ಸೊ ರೈಟ್ ಡೌನ್ ದಿಸ್ ಕಮಾಂಡ್. Okay. Yes. So these are the three softwares that you need to install in your system in this. ಇಷ್ಟು ಆಯಿತು ಅಂತಂದ್ರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಪೈಥಾನ್ ಎಕ್ಸಿಕ್ಯೂಷನ್. ಲೈಕ್ ಹೌ ಟು ಕ್ರಿಯೇಟ್ ಅ ಪ್ರಾಜೆಕ್ಟ್. ವೆರಿ ಸಿಂಪಲ್. ನಿಮ್ಮದು ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡ್ಕೊರಿ. ನಿಮ್ಮದು ಕಮಾಂಡ್ ಪ್ರಾಂಪ್ಟ್ನಾಗ ವೇರ್ ಯು ವಾಂಟ್ ಟು ಕ್ರಿಯೇಟ್ ಯುವರ್ ಪ್ರಾಜೆಕ್ಟ್ ಆ ಡ್ರೈವ್ನಾಗ ಹೋಗಬೇಕು. ಲೈಕ್ ಎಕ್ಸಾಂಪಲ್ ನನ್ನ ದಿಸ್ ಪಿ ಸಿ ಒಳಗೆ ಐ ಹ್ಯಾವ್ ಸಮ್ 3 ಡ್ರೈವ್ಸ್ ಇನ್ ದಿಸ್ ಕೇಸ್. ಈ 3 ಡ್ರೈವ್ಸ್ನಾಗ ಐ ವಾಂಟ್ ಟು ಕ್ರಿಯೇಟ್ ಮೈ ಪ್ರಾಜೆಕ್ಟ್ ಇನ್ಸೈಡ್ ಈ ಡ್ರೈವ್. ಸೊ ಅದಕ್ಕೆ ಟರ್ಮಿನಲ್ನಾಗ E:, ಕ್ಲಿಕ್ ಆನ್ ಎಂಟರ್. ಸೊ E:, ಎಂಟರ್ ಅಂದ ತಕ್ಷಣ ಇಟ್ ವಿಲ್ ಗೋ ಇನ್ಸೈಡ್ ದ ಇ ಡ್ರೈವ್ ಇನ್ ದಿಸ್ ಕೇಸ್. ಈ ಡ್ರೈವ್ನಾಗ ನನಗೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕಾಗಿರ್ಬೋದು ಅಥವಾ ಅಲ್ಲೇ ನನ್ನ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕಾಗ್ಯದ. ಸೊ ವಾಟ್ ಐ ವಿಲ್ ಡೂ ಇಸ್ ಯು ಹ್ಯಾವ್ ಟು ಟೈಪ್ ಒನ್ ಕಮಾಂಡ್ ದಟ್ ಈಸ್ Django -admin ಸ್ಪೇಸ್ ಕೊಟ್ಟು
create project space ಕೊಟ್ಟು the name of the project in this case. Like example, I'll put it as VTU. So click on enter, and now it is creating one project, and it says Django minus admin help create unknown command create project. Okay. Create project VTU start. Okay, sorry, it is start project CLS. So Django minus admin start project space ಕೊಟ್ಟು you can type a command, that is VTU. Click on enter. Okay, so ಈಗ you can go to E drive. Inside E drive ಎಲ್ಲೋ ಒಂದು ಕಡೆ VTU ಅಂತ ಫೋಲ್ಡರ್ ಕ್ರಿಯೇಟ್ ಆಗ್ಯದ. Open this folder. You'll be having one more folder called VTU and manage.py ಅಂತ ಒಂದು ಫೈಲ್ ಕ್ರಿಯೇಟ್ ಆಗಿರ್ತದೆ. So this will be created in the when you execute the start project followed by VTU. So you can write down this command in this case. So we'll go step by step. First, create project. For that, Django minus admin start project followed by project name. Project name you can give whatever you want. Example for this, Django minus admin start project. Say here I have given VTU, so I'll keep the same VTU and click on enter. So write down the syntax for creating a project and then example for that. Over, sir. Finished? Okay. So ಈಗ ಒಂದು ಸರ್ತಿ ನೀವು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಲ್ಲ, ದ ನೆಕ್ಸ್ಟ್ ಸ್ಟೆಪ್ ಇಸ್ ಯು ಹ್ಯಾವ್ ಟು ಕ್ರಿಯೇಟ್ ಒನ್ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಇದು ಆ್ಯಕ್ಚುಲಿ ಒಂದು ಪ್ರಾಜೆಕ್ಟ್ ಒಳಗೆ ಯು ಹ್ಯಾವ್ ಟು ಕ್ರಿಯೇಟ್ ಒನ್ ಅಪ್ಲಿಕೇಶನ್. ಸೊ ಆ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಗೋ ಇನ್ಸೈಡ್ ದಟ್ ಪರ್ಟಿಕ್ಯುಲರ್ ಫೋಲ್ಡರ್. ಅಂದ್ರೆ ನೀವು ಆ VTU ಅಂತ ಅನ್ನೋದು ಏನು ಫೋಲ್ಡರ್ ಕ್ರಿಯೇಟ್ ಮಾಡಿದ್ವಿ ಆ ಫೋಲ್ಡರ್ ಒಳಗೆ ಹೋಗಬೇಕು. ಸೊ ಒಳಗೆ ಹೋಗ್ಲಿಕ್ಕೆ you type a command cd space the name of the folder, in this case like VTU. Click on enter. Now I'll get inside the VTU folder in this case. So here first step aito. Second step is access Django project. So ಅಲ್ಲಿ it is cd followed by folder name, simple method, and example for this is cd followed by VTU.
Yes, sir. Finished? Yes, sir. Okay. Now the next step in this case, ಇಲ್ಲಿ ನೆಕ್ಸ್ಟ್ ಸ್ಟೆಪ್ನಾಗ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಲೈಕ್ ನಿಂಬಲ್ಲಿ ಪೈಥಾನ್ ಯಾವ ವರ್ಷನ್ ಅದ ಅಂತ ಅನ್ನೋದು ಯು ಶುಡ್ ಬಿ ನೋಯಿಂಗ್ ಇನ್ ದಿಸ್ ಕೇಸ್. ಈಗ ನನ್ನ ಸಿಸ್ಟಮ್ನಾಗ ಪೈಥಾನ್ ವರ್ಷನ್ ಇನ್ಸ್ಟಾಲ್ಡ್ ಇಸ್ 3. ಸೊ ನಿಮ್ಮ ಸಿಸ್ಟಮ್ನ ನೀವು ಯಾವ್ದು ಲೇಟೆಸ್ಟ್ ಡೌನ್ಲೋಡ್ ಮಾಡಿರ್ತೀರಿ ಅದು ಅಲ್ಲಿ ತೋರಿಸ್ತಾನೆ. ಇಲ್ಲ ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಟೈಪ್ ಪೈಥಾನ್ ಮೈನಸ್ ವರ್ಷನ್ and okay minus ಅಥವಾ just you can have python version python minus. Okay, so now you can see python minus version ಅಂತ ಹಾಕಿದಾಗ it is showing me python 3.8 in this case. ಆದಷ್ಟು ನೀವು ಏನಂತಂದ್ರೆ python version 3.8 ಅಥವಾ ಎನಿಥಿಂಗ್ above 3 ಇನ್ಸ್ಟಾಲ್ ಮಾಡ್ಕೊರಿ, because I am using the same version in this case. ಸೊ ನನ್ನ python 3 ಅದ ಅಂತಂದ್ರೆ how to create a application inside this. ಈಗ ನಂದು ಸಾಫ್ಟ್ವೇರ್ ನಂದೇನು ಪ್ರಾಜೆಕ್ಟ್ ಅದ ಆ ಪ್ರಾಜೆಕ್ಟ್ ಫೋಲ್ಡರ್ ಒಳಗೆ ಐ ನೀಡ್ ಟು ಕ್ರಿಯೇಟ್ ಮೈ ಅಪ್ಲಿಕೇಶನ್. ಸೊ ಈಗ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ದಟ್ ಕಮ್ಸ್ ದ ಥರ್ಡ್ ಸ್ಟೆಪ್, ಕ್ರಿಯೇಟ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಇಟ್ ಇಸ್ ಅ ವೆರಿ ಸಿಂಪಲ್ ಕಮಾಂಡ್ ಇನ್ ದಿಸ್. ಫಸ್ಟ್ ಥಿಂಗ್ ನಿಮ್ದು ಅಪ್ಲಿಕೇಶನ್ದು ನಿಮ್ಮ ಪೈಥಾನ್ ವರ್ಷನ್ ಏನದ ಗೊತ್ತಿರಬೇಕು. ದಟ್ ಈಸ್ ಪೈಥಾನ್ 3 ಸ್ಪೇಸ್ ಕೊಟ್ಟು manage.py which is a file that is created inside your folder, space ಕೊಟ್ಟು start app, it is a keyword, followed by application name. ನಿಮಗೆ ಏನು ಹೆಸರು ಬೇಕು ಆ ಹೆಸರು ಇಲ್ಲಿ ಕೊಡ್ರಿ. ಲೈಕ್ ಎಕ್ಸಾಂಪಲ್ ನನಗೆ VTU ಪ್ರಾಜೆಕ್ಟ್ ಒಳಗೆ ಐ ವಾಂಟ್ ಟು ಕ್ರಿಯೇಟ್ ಅಡ್ಮಿಷನ್, ಸ್ಟೂಡೆಂಟ್ ಅಡ್ಮಿಷನ್ ಅಂತನೋ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕಾಗ್ಯದ. ಸೊ ಆ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕಾಗ್ಯದ. ಸೊ ಆ ಅಪ್ಲಿಕೇಶನ್ ನೇಮ್ ಇಸ್ ವಾಟ್ ವಿ ವಿಲ್ ಬಿ ಗಿವಿಂಗ್ ಹಿಯರ್ ಇನ್ ದಿಸ್ ಕೇಸ್. ಲೈಕ್ ವೆರಿ ಸಿಂಪಲ್ ಎಕ್ಸಾಂಪಲ್, ಇಟ್ ಈಸ್ python 3 manage.py start app followed by student admission. Okay, so student admission is name of my application in this case, and e application compulsory ಒಂದು project folder ಒಳಗಿರಬೇಕು. So let us create this. So I'll go to the command prompt, python 3 manage.py start app. Start app is a keyword which will create a application in this case. Next, name of the application student underscore admission, and click on enter. manage.py cd start app. There is no issue, python was not found. Okay, let me check with the previous version of python. Yes, so nanbal python 3.8 ada, but class path set madilla, so it is taking the older version. It is python. Anyway, no problem, we can have this. So ali python manage.py start app anta kodtini, then I will enter the name of my application in this case. Once the enter click ಮಾಡಿದೆ ಅಂತಂದ್ರೆ it will create the application in this case. So I have already created the application. So ಇಲ್ಲಿ VTU naga I get one file called as student admission, and this is how I create my application in this case. So you can write down the third step, create application. ಇಲ್ಲಿ python 3 ne ತಗೋರಿ, because in my system it is, I mean python ne ತಗೋರಿ, because ನನ್ನ system naga it is python that is being executed. You can write down the syntax and example.
Finish, sir. Okay. So now I will not execute this command. So just assume that I have executed that. ನೀವು ಡೈರೆಕ್ಟ್ ಅಂತಂದ್ರೆ ಇಟ್ ವಿಲ್ ಶೋ ಯು ದ ಪ್ರಾಂಪ್ಟ್ ಇನ್ ದಿಸ್ ಕೇಸ್. ಇಷ್ಟ ಆಯಿತು ಅಂತಂದ್ರೆ ಸದ್ಯಕ್ಕೆ ಕಮಾಂಡ್ ಪ್ರಾಂಪ್ಟಿನ ಕೆಲಸ ಟೆಂಪ್ರರಿಲಿ ಇಟ್ ಇಸ್ ಓವರ್, ಬಟ್ ಸ್ಟಿಲ್ ಕೀಪ್ ಇಟ್ ಇನ್ ದಿಸ್ ಕೇಸ್. ನೆಕ್ಸ್ಟ್, ನಾವು ವಾಟ್ ಈಸ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ನಂದು ಈ ಡ್ರೈವ್ನಾಗ ಐ ಟೋಲ್ಡ್ ಐ ವಾಂಟ್ ಟು ಕ್ರಿಯೇಟ್ ಅ ಪ್ರಾಜೆಕ್ಟ್ ಬೈ ನೇಮ್ VTU. ಐ ವಿಲ್ ಓಪನ್ ದಟ್. ಇನ್ಸೈಡ್ VTU ದೆರ್ ಇಸ್ ಅ ಒನ್ ಮೋರ್ ಫೋಲ್ಡರ್ ಕಾಲ್ಡ್ VTU. ಇದಕ್ಕೆ ನಾವು ಪ್ರಾಜೆಕ್ಟ್ ಫೋಲ್ಡರ್ ಅಂತ ಹೇಳ್ತೀವಿ. ಆ್ಯಂಡ್ my application name, that is student admission in this case, and ಒಂದು manage.py. you can open the manage.py. nothing you have to do in this. ಇದರೊಳಗೆ ಏನು ಟೈಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಾರ್ ಯು ಎಡಿಟ್ ಎನಿಥಿಂಗ್ ಇನ್ಸೈಡ್ ದಿಸ್. ಸೊ ಇಲ್ಲೊಂದು ಬಿಲ್ಟ್ ಇನ್ ಫಂಕ್ಷನ್ ಇರ್ತದೆ ಮೇನ್ ಅಂತೇಳಿ, ಆ್ಯಂಡ್ ಅಲ್ಲೊಂದು ಇಫ್ ಕಂಡೀಷನ್ ಹಾಕಿ ಅಲ್ಲಿ ಮೇನ್ ಫಂಕ್ಷನ್ ಕಾಲ್ ಮಾಡ್ಲಿಕ್ಕೆ ಇದು ಇಟ್ ಈಸ್ ಏನಂತಾರೆ ಇಂಟರ್ನಲ್ ಎಕ್ಸಿಕ್ಯೂಟಿಂಗ್ ಸರ್ವರ್ ಅಂತ ಹೇಳ್ತೀವಿ ನಾವು. ಸೊ ವಿ ಆರ್ ನಾಟ್ ಮಚ್ ಬಾದರ್ಡ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಫೈಲ್, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫೈಲ್ ಇನ್ ದಿಸ್ ಕೇಸ್. ಸೊ ಅದು ನಂದು ಪೈಥಾನ್ದು ಫೈಲ್ ಕ್ರಿಯೇಟ್ ಆಯಿತು, ಅಪ್ಲಿಕೇಶನ್ ಕ್ರಿಯೇಟ್ ಆಯಿತು. ಯು ಹ್ಯಾವ್ ಅ ಫೋಲ್ಡರ್ ಅಪ್ಲಿಕೇಶನ್ ನೇಮ್, ದಿಸ್ ಈಸ್ ಮೈ ಪ್ರಾಜೆಕ್ಟ್ ನೇಮ್, ಆ್ಯಂಡ್ ಫೈಲ್ ಕಾಲ್ಡ್ ಆಸ್ manage.py, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಪ್ರಾಸೆಸ್ ಯು ಪರ್ಫಾರ್ಮ್ ಇನ್ ದಿಸ್. ಅಂದ್ರೆ ನಾನು ಅದು ಅಪ್ಲಿಕೇಶನ್ ರನ್ ಮಾಡಬೇಕಾದ್ರೂ manage.py ಬೇಕು, ಅದನ್ನು ಸ್ಟಾಪ್ ಮಾಡಬೇಕಾದ್ರೂ manage.py ಬೇಕು, ಅದನ್ನು ನಂದು ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕಾದ್ರೆ manage.py ಬೇಕು. ಸೊ ಹೀಗಾಗಿ ಫಾರ್ ಎವ್ರಿ ಬೇಸಿಕ್ ಆಕ್ಟಿವಿಟೀಸ್ ಯು ನೀಡ್ ದಿಸ್ ಪರ್ಟಿಕ್ಯುಲರ್ ಫೈಲ್ ಇನ್ ದ ಪೈಥಾನ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಬಂದು ದ ಸ್ಟೂಡೆಂಟ್ ಅಡ್ಮಿಷನ್ ಇನ್ ದಿಸ್. ಈ ಸ್ಟೂಡೆಂಟ್ ಅಡ್ಮಿಷನ್ ಓಪನ್ ಮಾಡಿರಿ. ಹಿಯರ್ ದೆರ್ ಆರ್ ಸಮ್ ಬೇಸಿಕ್ ಫೈಲ್ಸ್ ಇನ್ ದಿಸ್. ಎಲ್ಲನೂ ಒಟ್ಟಿಗೆ ಹೇಳಂಗಿಲ್ಲ. ಈಗ ಸದ್ಯಕ್ಕೆ ನನಗೆ ಬೇಕಾಗಿದ್ದು ಇಲ್ಲಿ ಜಸ್ಟ್ 2 ಫೈಲ್ಸ್ ಇನ್ ದಿಸ್. ಒಂದು ಫೈಲ್ ಇಟ್ ಈಸ್ ಕಾಲ್ಡ್ ಆಸ್ models.py ಆ್ಯಂಡ್ ಸೆಕೆಂಡ್ ಫೈಲ್ ಈಸ್ views.py. ನಾನು ನಿಮ್ಗೆ ಹೇಳಿದೆ MVC ಆರ್ಕಿಟೆಕ್ಚರ್ನಾಗ models.py ಈಸ್ ಸಮಥಿಂಗ್ ಲೈಕ್ ಅ ಡೇಟಾಬೇಸ್ ಸ್ಟ್ರಕ್ಚರ್. ನಿಮ್ಮದು ಡೇಟಾಬೇಸ್ ಹೆಂಗಿರಬೇಕು, ಏನಿರಬೇಕು, ಅದನ್ನು ವಿ ಡಿಫೈನ್ ಇಟ್ ಇನ್ಸೈಡ್ ದ models.py. ಅದನ್ನು ನಾವು ವಿ ವಿಲ್ ಬಿ ಸೀಯಿಂಗ್ ದಟ್ ಇನ್ ದ ಲೇಟರ್ ಪಾರ್ಟ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಬಂದು ಇಟ್ ಈಸ್ your views.py. one of the most important operation is performed. all the important operations are performed in this views.py. like example ನಂಗೆ ಡೇಟಾ ಸ್ಟೋರ್ ಮಾಡೋದು, ನೀವೇನು ಪೈಥಾನ್ ಕೋಡ್ ಕಲ್ತೀರಿ ಆ ಎಲ್ಲ ಪೈಥಾನ್ದು ಪ್ರೋಗ್ರಾಮ್ಸ್ಗಳು ಅದರದ್ದು ಆ ಡೇಟಾ ಅಲ್ಲೇನು ಡೇಟಾ ಟೈಪ್ಸ್ ಇತ್ತು, ಲೈಕ್ ಲಿಸ್ಟ್, ಟಪಲ್ಸ್, ವಿ ಹ್ಯಾವ್ ಡಿಕ್ಷನರಿ, ಅದೆಲ್ಲನೂ ಏನಂತಂದ್ರೆ ವಿ ವಿಲ್ ಬಿ ಯೂಸಿಂಗ್ ಇಟ್ ಇನ್ಸೈಡ್ ದ views.py in this case. ಎರಡು ಇಂಪಾರ್ಟೆಂಟ್ ಫಂಕ್ಷನ್ಸ್, ಕ್ಲಾಸಸ್ ಆರ್ ಫೈಲ್ಸ್ ಐ ಕ್ಯಾನ್ ಸೇ, ವಿಚ್ ವಿಲ್ ಬಿ ಯೂಸಿಂಗ್ ಇಟ್ ಲೇಟರ್ ಇನ್ ದಿಸ್. ಮೂರನೇದು ಇನ್ನೂ ಒಂದು ಇಂಪಾರ್ಟೆಂಟ್ ಫೈಲ್ ಬರ್ತದೆ ವಿಚ್ ಇಸ್ ನಾಟ್ ದೇರ್ ಇನ್ಸೈಡ್ ದ student.py. ದಟ್ ಈಸ್ ಯುವರ್ urls.py ಅಂತ ಒಂದು ಫೈಲ್ ಬರ್ತದೆ. ಸೊ ಈ urls.py ನಿಮ್ದು ಡಿಫಾಲ್ಟ್ ಅಪ್ಲಿಕೇಶನ್ ಒಳಗೆ ಇರಂಗಿಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ you have to copy this urls.py and paste it inside the application. ಈ urls.py is nothing but your controller. So controller ಕೆಲಸ ನಾನು ನಿಮಗೆ ಹೇಳಿದ್ದೆ, he acts like a mediator between your HTML front end and the views.py. views.py ಮತ್ತು ಈ HTML ಫಾರ್ಮ್ಸ್ ಏನು ಕ್ರಿಯೇಟ್ ಮಾಡ್ತೀರಿ ಅವ್ರ ಮಧ್ಯದಾಗ mediator will be your urls.py in this case. So these are 3 important files that you should remember. First one, it is models.py, where you will be defining the structure of your database tables. Second, it is your views.py, where you will be writing all the database operations or calculations, or all the Python coding is written inside the views.py. And urls is a mediator between your HTML and the coding in this case. ಅವು ಎರಡರ ನಡು he will be the mediator. ಈಗ ನೆಕ್ಸ್ಟ್ ಕ್ವೆಶನ್ ನಿಮಗೆ ಬರ್ತದೆ, ಸರ್ ಓಕೆ, ಬಟ್ ಮೈ ಕ್ವೆಶನ್ ಇಸ್ ವೇರ್ ಐ ಶುಡ್ ಕೀಪ್ ಮೈ HTML ಫೈಲ್ಸ್. ಆ HTML ಫೈಲ್ಸನ್ನು ನೀವು ಸ್ಟೋರ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಕ್ರಿಯೇಟ್ ಎ ನ್ಯೂ ಫೋಲ್ಡರ್ ಇನ್ಸೈಡ್ ಯುವರ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ನಾಗ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀರಿ,
and name this particular folder as compulsory templates. So templates anta anodu, that should be the name of this particular folder where you will be keeping all your HTML files. ಈ ಟೆಂಪ್ಲೇಟ್ ಫೋಲ್ಡರ್ ಕ್ರಿಯೇಟ್ ಮಾಡಿ ಅದರೊಳಗೆ ಡೈರೆಕ್ಟ್ ಎಲ್ಲ ಫೈಲ್ಸ್ ಇದ್ರೊಳಗೆ ಹಾಕಬೇಡ್ರೆ ಯು ಕ್ಯಾನ್ ಕ್ರಿಯೇಟ್ ಅ ಒನ್ ಮೋರ್ ಫೋಲ್ಡರ್ ಇನ್ಸೈಡ್ ದಿಸ್, ಗಿವ್ ಎನಿ ನೇಮ್ ಯು ವಾಂಟ್. ಸೊ ಜನರಲಿ ನಾವೇನು ಮಾಡ್ತೀವಿ ಅಂತಂದ್ರೆ ನಮ್ಮದು ಅಪ್ಲಿಕೇಶನ್ ಹೆಸರು ಏನದ ಅದೇ ಅಪ್ಲಿಕೇಶನ್ ನೇಮ್ ನಾವು ಇಲ್ಲಿ ಕೊಡ್ತೀವಿ, ಲೈಕ್ ಸ್ಟೂಡೆಂಟ್ ಅಡ್ಮಿಷನ್. Sir, should I give student admission only? The answer is no. You can give any name you want, but we prefer ನಮ್ದು ಅಪ್ಲಿಕೇಶನ್ ಹೆಸರು ಏನದ ಅದೇ ಹೆಸರು ನಾವು ಇದಕ್ಕೆ ಪ್ರಿಫರ್ ಮಾಡ್ತೀವಿ. ಮಾಡಿ ಇನ್ಸೈಡ್ ದಿಸ್ ಪರ್ಟಿಕ್ಯುಲರ್ students.py you can create or you can put all your HTML files in this case. ನಾನು ನಿಮಗೇನು ಒಂದು ಡಾಕ್ಯುಮೆಂಟ್ ಕಳಿಸೀನಿ, ಆ ಡಾಕ್ಯುಮೆಂಟ್ನಾಗ ಏನು ಫಾರ್ಮ್ ಡಿಸೈನ್ಸ್ ಕಳಿಸಿದ್ದೆ ಆ ಎಲ್ಲ ಫಾರ್ಮ್ಸ್ನ ಇವಾಗ .html ಫೈಲ್ಸ್ ಕ್ರಿಯೇಟ್ ಮಾಡ್ತೀರಿ. All those HTML files you put it inside the template ಅಂತ ನಾವು folder. ಆ template ನ ಇನ್ನೊಂದು folder called as student admission. Inside this you put all your HTML front end files in this case. So 2 steps after what we finished here. So after creating the application, I told you the 4th step ಏನಂತಂದ್ರೆ copy urls.py from project folder and paste in application folder. So nimdu student.py application project folder ಬಂದು VTU, ಆ VTU ನಾಗ urls.py ಅಂತ ಫೈಲ್ ಇರ್ತದ, ಅದನ್ನು ಕಾಪಿ ಮಾಡ್ರಿ ಆ್ಯಂಡ್ ಅದನ್ನು ನಿಮ್ದು ಅಪ್ಲಿಕೇಶನ್ ಫೋಲ್ಡರ್ ಒಳಗೆ ಪೇಸ್ಟ್ ಮಾಡ್ರಿ. ಮಾಡಿದ ತಕ್ಷಣ ಐ ಟೋಲ್ಡ್ ಯು the next step that we have to do is 5th one, create a folder with name templates. Templates ಅಂತ ನಾವು ಫೋಲ್ಡರೇ ಇರಬೇಕು and a sub folder, you can give any name inside the template. ಸೊ ಆ ಟೆಂಪ್ಲೇಟ್ ಒಳಗೆ ಸಬ್ ಫೋಲ್ಡರ್ ಕ್ರಿಯೇಟ್ ಮಾಡ್ತೀವಿ. ಎನಿ ನೇಮ್ ಏನು ಬೇಕಾದ ಕೊಡ್ಬೋದು, ಬಟ್ ಪ್ರಿಫರ್ಡ್ ಅಪ್ಲಿಕೇಶನ್ ನೇಮ್, ನಿಮ್ದು ಅಪ್ಲಿಕೇಶನ್ ನೇಮ್ ಏನಿರ್ತದೆ ಆ ನೇಮ್ ಇದ್ರೊಳಗೆ ಇದಕ್ಕೆ ಪ್ರಿಫರ್ ಮಾಡಿರಿ. ನೆಕ್ಸ್ಟ್ 6th ಸ್ಟೆಪ್ ಇಸ್ ಕ್ರಿಯೇಟ್ ಆರ್ ಪೇಸ್ಟ್ ಆಲ್ HTML files inside this subfolder. ಸೊ ಈಗ ಸದ್ಯಕ್ಕೆ ಅದು ಸಬ್ ಫೋಲ್ಡರ್ ಬಗ್ಗೆ ನಾ ಏನು ಮಾಡ್ಲಿಕ್ಕೆ ಹೋಗಂಗಿಲ್ಲ. ನಾವು ಕೋಡಿಂಗ್ ಪಾರ್ಟ್ ಇಸ್ ಆಲ್ ಲೇಟರ್. ಬರೀ ನಮ್ಗೆ ಏನಂತಂದ್ರೆ ಒಂದು ಸ್ಟಾರ್ಟಪ್ ಪ್ರಾಸೆಸ್ ಮಾಡ್ಕೋಬೇಕು ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಲಿಕ್ಕೆ. ಸೊ ಐ ಆಮ್ ಜಸ್ಟ್ ಕ್ರಿಯೇಟಿಂಗ್ ಅ ಸ್ಟಾರ್ಟಪ್ ಇನ್ ದಿಸ್ ಕೇಸ್. ಕೋಡಿಂಗ್ ಪಾರ್ಟ್ HTML database interaction that we'll see later. We just need to set up the ಪ್ಯಾರಾಮೀಟರ್ಸ್ ಅಥವಾ ನಮ್ಮದು ಸಿಸ್ಟಮ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋಣ, ಅದನ್ನು ಕಾನ್ಫಿಗರ್ ಮಾಡ್ಕೋಬೇಕು. ಸೊ ಆ ಕಾನ್ಫಿಗರ್ ಮಾಡಲಿಕ್ಕೆ ಟೆಂಪ್ಲೇಟ್ಸ್ ಅಂತ ನಾನು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಆ ಟೆಂಪ್ಲೇಟ್ಸ್ ಫೋಲ್ಡರ್ನಾಗ ಒಂದು ಸಬ್ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಆ ಸಬ್ ಫೋಲ್ಡರ್ ವಿಲ್ ಬಿ ಎಂಟಿ ಫಾರ್ ಟೈಮ್ ಬೀಯಿಂಗ್, ಬಟ್ ಲೇಟರ್ ವಿಲ್ ಬಿ ಯೂಸಿಂಗ್ ದಟ್ ಪರ್ಟಿಕ್ಯುಲರ್ ಫೋಲ್ಡರ್ ಟು ಪುಟ್ ಆಲ್ ಅವರ್ HTML ಅಥವಾ ಯೂಸರ್ ಇಂಟರ್ಫೇಸ್ ಫೈಲ್ಸ್ ಇನ್ ದಿಸ್ ಕೇಸ್. ಸೊ ನಾ ಏನು ಮಾಡಿದೆ, ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದೆ. urls.py ನನ್ನ ಪ್ರಾಜೆಕ್ಟ್ ಫೋಲ್ಡರ್ನಾಗಿಂತ ತಂದು ಐ ಪೇಸ್ಟೆಡ್ ಇಟ್ ಇನ್ಸೈಡ್ ಮೈ ಅಪ್ಲಿಕೇಶನ್ ಫೋಲ್ಡರ್. ನೆಕ್ಸ್ಟ್ ಅಪ್ಲಿಕೇಶನ್ ಫೋಲ್ಡರ್ನ ಟೆಂಪ್ಲೇಟ್ಸ್ ಅಂತ ನಾವು ಫೋಲ್ಡರ್ ಕ್ರಿಯೇಟ್ ಮಾಡಿದೆ. ಇನ್ಸೈಡ್ ದ ಟೆಂಪ್ಲೇಟ್ಸ್ ಫೋಲ್ಡರ್ ಐ ಕ್ರಿಯೇಟ್ ಅ ಒನ್ ಮೋರ್ ಫೋಲ್ಡರ್ ವಿತ್ ಮೈ ಅಪ್ಲಿಕೇಶನ್ ನೇಮ್ ಇನ್ ದಿಸ್ ಕೇಸ್. ಸೊ ಇದು 6th step. 7th step in this, once you have pasted that particular file name, next step ಏನಂತಂದ್ರೆ ನಿಮ್ದು ಅಪ್ಲಿಕೇಶನ್ ಫೋಲ್ಡರ್ನಾಗ there is a file called as apps.py ಅಂತೇಳಿ. So open that particular folder. Here you will get the name of the class. This is your class name in this case. ಆ class name ಹೆಂಗಿರ್ತದೆ ಅಂತಂದ್ರೆ ಯೂಶಲಿ ನಿಮ್ದು ಅಪ್ಲಿಕೇಶನ್ ನೇಮ್ ಫಾಲೋಡ್ ಬೈ ಕಾನ್ಫಿಗ್. ಓಕೆ, ಸೊ ಈ ರೀತಿಯೊಳಗೆ ನಿಮ್ದು ಅಪ್ಲಿಕೇಶನ್ ಫೈಲ್ ಇರ್ತದೆ. ಆ ಅಪ್ಲಿಕೇಶನ್ ಫೈಲ್ನಾಗ ಇನ್ನೊಂದು ಥಿಂಗ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಈಸ್ ನಿಮ್ದು ಅಪ್ಲಿಕೇಶನ್ನಾಗ ಫಸ್ಟ್ ಲೆಟರ್ ಅಷ್ಟೇ ಕ್ಯಾಪಿಟಲ್ ಅದ ಆ್ಯಂಡ್ ಕಾನ್ಫಿಗ್ನಾಗ C ಕ್ಯಾಪಿಟಲ್ ಅದ. ಇದನ್ನು
ಕಾಪಿ ಮಾಡ್ಕೊರಿ. ಕಾಪಿ ಮಾಡಿಕೊಂಡು ಯು ಹ್ಯಾವ್ ಟು ಗೋ ಇನ್ಸೈಡ್ ಯುವರ್ ಪ್ರಾಜೆಕ್ಟ್ ಫೋಲ್ಡರ್. ನಿಮ್ಮ ಪ್ರಾಜೆಕ್ಟ್ ಏನು ವಿ ಟಿ ಅಂತ ಕ್ರಿಯೇಟ್ ಮಾಡಿದರೆ ಆ ಪ್ರಾಜೆಕ್ಟ್ ಫೋಲ್ಡರ್ನಾಗ ಹೋಗಿ ಹಿಯರ್ ಯು ಹ್ಯಾವ್ ಟು ಓಪನ್ ದ ಫೈಲ್ ಕಾಲ್ಡ್ ಆಸ್ settings.py. ಸೊ ಲೆಟ್ ಮೀ ಓಪನ್ ದ settings.py. ಈ settings.py ಹಿಂಗೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಬಂದ್ರಿ ಅಂತಂದ್ರೆ ದೆರ್ ಈಸ್ ಒನ್ ಫೈಲ್ ಅಥವಾ ಒನ್ ಯು ಕ್ಯಾನ್ ಸೇ ದ ಲಿಸ್ಟ್ ಕಾಲ್ಡ್ ಆಸ್ ಇನ್ಸ್ಟಾಲ್ಡ್ ಆ್ಯಪ್ಸ್ ಅಂತೇಳಿ ಒಂದು ಲಿಸ್ಟ್ ಇರ್ತದೆ. ಆ ಲಿಸ್ಟ್ನಾಗ ಯು ಹ್ಯಾವ್ ಟು ಸೆಟ್ ದ ವ್ಯಾಲ್ಯೂ. ಅಂದ್ರೆ ನಂದು ಅಪ್ಲಿಕೇಶನ್ಗೆ ಮತ್ತು ಪ್ರಾಜೆಕ್ಟಿಗೆ ಲಿಂಕ್ ಮಾಡಲಿಕ್ಕೆ ಐ ಹ್ಯಾವ್ ಟು ರೈಟ್ ದ ಲಿಂಕ್ ಹಿಯರ್. ಲಿಂಕ್ ಏನಿರಬೇಕು? ಲಿಂಕ್ ಶುಡ್ ಬಿ ವೇರ್ ಎಕ್ಸಾಕ್ಟ್ಲಿ ಯುವರ್ ಕಾನ್ಫಿಗ್ ಫೈಲ್ ಈಸ್ ಲೊಕೇಟೆಡ್. ಕಾನ್ಫಿಗ್ ಫೈಲ್ ಬಂದು ಇಟ್ ಈಸ್ ಇನ್ಸೈಡ್ ಸ್ಟೂಡೆಂಟ್ ಅಡ್ಮಿಷನ್ ADMISSION dot apps ಅಂತ ನಾವು ಫೋಲ್ಡರ್ dot the name of the class. Understand this point very clearly. ಇಲ್ಲಿ ಏನು ಮಾಡ್ತೀವಿ, ಇನ್ಸ್ಟಾಲ್ಡ್ ಆ್ಯಪ್ನಾಗ ವಿ ರೈಟ್ ಒನ್ ಎಕ್ಸ್ಟ್ರಾ ಲಿಸ್ಟ್ ಐಟಮ್. ಇನ್ ದಿಸ್ ಕೇಸ್ ಆ ಲಿಸ್ಟ್ ಐಟಮ್ನಾಗ ಏನಿರ್ತದೆ ಅಂತಂದ್ರೆ ನಿಮ್ದು ಅಪ್ಲಿಕೇಶನ್ ನೇಮ್ ಡಾಟ್ ಆ್ಯಪ್ಸ್ ಅಂತ ಒಂದು ಫೈಲ್. ದಟ್ ಈಸ್ ಯು ಕ್ಯಾನ್ ಸಿ ನಿಮ್ದು ಅಪ್ಲಿಕೇಶನ್ ಒಳಗೆ ದರ್ ಇಸ್ ಅ ಫೈಲ್ ಕಾಲ್ಡ್ ಆಸ್ ಆ್ಯಪ್ಸ್. ಸೊ ಆ್ಯಪ್ಸ್ ನೇಮ್ ಫೈಲ್ ಕೊಟ್ಟು ಆ ಅಪ್ಲಿಕೇಶನ್ನ ಕ್ಲಾಸ್ ನೇಮ್ ಏನದ ಆ ಕ್ಲಾಸ್ ನೇಮ್ ಶುಡ್ ಬಿ ಕಾಪಿ ಪೇಸ್ಟೆಡ್ ಇನ್ ದಿಸ್. ಇದರ್ಲಿಂದ ಏನಾಗ್ತದೆ? ವೆರಿ ಸಿಂಪಲ್. ದ ಪ್ರಾಜೆಕ್ಟ್ ವಿಲ್ ಗೆಟ್ ಟು ನೋ ದಟ್ ಅವನದು ಫೋಲ್ಡರ್ ಜೊತೆ ದರ್ ಇಸ್ ಅ ಒನ್ ಮೋರ್ ಅಪ್ಲಿಕೇಶನ್ ಆ್ಯಂಡ್ ದ ನೇಮ್ ಆಫ್ ದ ಅಪ್ಲಿಕೇಶನ್ ಕಾನ್ಫಿಗ್ ಫೈಲ್ ಇಸ್ ದಿಸ್. ಆ ಕಾನ್ಫಿಗ್ ಫೈಲ್ ಎಲ್ಲದ ಅಂತಂದ್ರೆ ಸ್ಟೂಡೆಂಟ್ಸ್ ಅಡ್ಮಿಷನ್ದಾಗ ಆ್ಯಪ್ಸ್ ಅನ್ನೋ ಫೈಲ್, ಅದ್ರೊಳಗೆ ಅವನಿಗೆ ಗೊತ್ತಾಗ್ತದೆ ಕಿ ಒಂದು ಬಿಲ್ಟ್ ಇನ್ ಕ್ಲಾಸ್ ಅದ ಅಂತೇಳಿ. ಸೊ ಅದನ್ನು ನಾ ಏನು ಮಾಡಿರ್ತೀನಿ ಅಂತಂದ್ರೆ ಐ ಪುಟ್ ಇಟ್ ಇನ್ಸೈಡ್ ದ ಫೈಲ್ ಕಾಲ್ಡ್ ಆಸ್ settings.py inside the project in this case. Now before going to the next step, I'll just write it here. Add the path of class config in settings.py of in installed apps of settings.py in installed app in your project. ಸ್ವಲ್ಪ ಎಲ್ಲ ಸ್ಟಾರ್ಟಿಂಗ್ ಕಷ್ಟ ಅನ್ನಿಸ್ತು ಒಂದೆರಡು ಸರ್ತಿ. ನೀವು ಯಾವಾಗ ಫ್ರೀಕ್ವೆಂಟ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಲೈಕ್ VTU1 VTU ಥ್ರೂ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀರಿ, ಆ ಸ್ಟೆಪ್ಸು ಇಟ್ ವಿಲ್ ಬಿ ಈಸಿ ಫಾರ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಇನ್ ದಿಸ್. ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ 7th ಸ್ಟೆಪ್ನಾಗ ಏನು ಮಾಡಿದೆ? 7th ಸ್ಟೆಪ್ನಾಗ ನಂದು ಅಪ್ಲಿಕೇಶನ್ ಒಳಗೆ ಹೋಗಿ ಅಲ್ಲಿ apps.py ಅಂತ ನಾವು ಫೈಲ್ನಾಗ ಕಾನ್ಫಿಗ್ ಕ್ಲಾಸಿಂದ ನೇಮ್ ಏನದ ಕಾಪಿ ಮಾಡಿ ಗೋ ಟು ಯುವರ್ ಪ್ರಾಜೆಕ್ಟ್ ಫೋಲ್ಡರ್. ಅಲ್ಲಿ ಪ್ರಾಜೆಕ್ಟ್ ಫೋಲ್ಡರ್ನಾಗ settings.py ಅಂತ ಫೈಲ್ ಅದ. ಆ settings.pyನಾಗ ಇನ್ಸ್ಟಾಲ್ಡ್ ಅಂಡರ್ಸ್ಕೋರ್ ಆ್ಯಪ್ ಅಂತ ಒಂದು ಲಿಸ್ಟ್ ಇರ್ತದೆ. ಅಲ್ಲಿ ಯು ಹ್ಯಾವ್ ಟು ಆ್ಯಡ್ ದಿಸ್ ಪರ್ಟಿಕ್ಯುಲರ್ ಪಾತ್. ಲೈಕ್ ಅಲ್ಲಿ ಪಾತ್ನಾಗ ಯು ಹ್ಯಾವ್ ಟು ಮೆನ್ಷನ್ ದ ನೇಮ್ ಆಫ್ ಯುವರ್ ಅಪ್ಲಿಕೇಶನ್ ಡಾಟ್ ಆ್ಯಪ್ಸ್ ಅಂತ ಫೈಲ್ ಡಾಟ್ ದ ನೇಮ್ ಆಫ್ ದ ಕ್ಲಾಸ್. ಇನ್ ದಿಸ್ ಕೇಸ್ ಆ ಕಾನ್ಫಿಗ್ ಕ್ಲಾಸಿಂದು ನೇಮ್ ಮೆನ್ಷನ್ ಮಾಡಬೇಕು, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಎನಿ ಡೌಟ್ಸ್ till step number 4, or if you have not understood any of these steps, ask me here itself. Okay. Seventh step. Seventh step. Okay. Simple. 7th ಸ್ಟೆಪ್ನಾಗ ಏನಂತಂದ್ರೆ ನಂದು ಪ್ರಾಜೆಕ್ಟ್ ಫೋಲ್ಡರ್ಗೆ ಹೋಗಬೇಕು. So that is, I will go to my VTU. Inside that, I have my application folder and my project folder. Application folder ನಾಗ ಹೋಗಿ ಇಲ್ಲಿ apps.py ಅಂತ ಒಂದು ಫೈಲ್ ಇರ್ತದೆ. ಸೊ ಓಪನ್ ಮಾಡ್ತೀನಿ. apps.py ಅಂತ ಅನ್ನೋದು ಓಪನ್ ಮಾಡಿದ ತಕ್ಷಣ ಇಟ್ ವಿಲ್ ಶೋ ಮೀ ಎ ಫೈಲ್ ಇನ್ ವಿಚ್ ಐ ಹ್ಯಾವ್ ಅ ಕ್ಲಾಸ್. ಒಂದು ಬಿಲ್ಟ್ ಇನ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ದದ. ಸೊ ಆ ಬಿಲ್ಟ್ ಇನ್ ಕ್ಲಾಸ್ನಾಗ
ಆ ಕ್ಲಾಸಿನ ನೇಮ್ ಏನದ ನೇಮ್ನ ಕಾಪಿ ಮಾಡ್ಕೋತೀನಿ, ನೇಮ್ ಆಫ್ ದ ಕ್ಲಾಸ್ ಕಾಪಿ ಮಾಡಿಕೊಂಡು ಯು ಹ್ಯಾವ್ ಟು ಗೋ ಟು ಯರ್ ಅಂದರೆ ಒಂದು ಸ್ಟೆಪ್ ಬ್ಯಾಕ್ ಬಂದು ಪ್ರಾಜೆಕ್ಟ್ ಫೋಲ್ಡರ್ ಒಳಗೆ ಹೋಗ್ರಿ. ಇಲ್ಲಿ ಯು ವಿಲ್ ಫೈಂಡ್ ಅ ಫೈಲ್ ಕಾಲ್ಡ್ ಆಸ್ settings.py. ಸೊ ಆ settings.pyನ ಓಪನ್ ಮಾಡ್ತೀನಿ. ಈ settings.pyನಾಗ ದೆರ್ ಈಸ್ ಒನ್ ಲಿಸ್ಟ್ ಅಂದರೆ ನಿಮ್ಗೆ ಗೊತ್ತದ, ಇಟ್ ಈಸ್ ನಥಿಂಗ್ ಬಟ್ ಅ ಡೇಟಾ ಸ್ಟ್ರಕ್ಚರ್, ಡೇಟಾ ಟೈಪ್ ಯೂಸ್ಡ್ ಬೈ ಪೈಥಾನ್ ಟು ಸ್ಟೋರ್ ಡೇಟಾ. ಸೊ ಆ ಲಿಸ್ಟ್ ಹೆಸರು ಏನಂತಂದ್ರೆ ಇನ್ಸ್ಟಾಲ್ಡ್ ಆ್ಯಪ್ಸ್ ಅಂತ ಲಿಸ್ಟ್ ಇರ್ತದೆ. ಆ ಇನ್ಸ್ಟಾಲ್ಡ್ ಆ್ಯಪ್ಸ್ನಾಗ ಯು ಹ್ಯಾವ್ ಟು ಆ್ಯಡ್ ಒನ್ ಮೋರ್ ಐಟಮ್ ಇನ್ಸೈಡ್ ದಿಸ್ ಬೈ ಮೆನ್ಷನಿಂಗ್ ಇನ್ಸೈಡ್ ದ ಸಿಂಗಲ್ ಕೊಟೇಶನ್. ಇಲ್ಲಿ ಏನು ಮೆನ್ಷನ್ ಮಾಡಬೇಕು? ವೆರಿ ಸಿಂಪಲ್, ಇಟ್ ಈಸ್ ದ ನೇಮ್ ಆಫ್ ಯುವರ್ ಪ್ರಾಜೆಕ್ಟ್ ಅಪ್ಲಿಕೇಶನ್ ಫಾಲೋಡ್ ಬೈ ಆ್ಯಪ್ಸ್ ಅಂತ ನಾವು ಫೈಲ್, ಆ್ಯಂಡ್ ಆ ಆ್ಯಪ್ಸ್ ಒಳಗೆ ನೀವೇನು ನೇಮ್ ಆಫ್ ದ ಕ್ಲಾಸ್ ಕ್ರಿಯೇಟ್ ಮಾಡಿದ್ದಿತ್ತು ವಿಚ್ ಯು ಹ್ಯಾಡ್ ಕಾಪಿಡ್, ಆ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇಷ್ಟು ಮಾಡಿದ್ರಿ ಅಂತಂದ್ರೆ ಯುವರ್ ಅಪ್ಲಿಕೇಶನ್ ವಿಲ್ ಬಿ ಐಡೆಂಟಿಫೈಡ್ ಬೈ ದ ಪ್ರಾಜೆಕ್ಟ್ ಅಂದರೆ VTU, ಅಪ್ಲಿಕೇಶನ್ ಅಂತಂದ್ರೆ ಸ್ಟೂಡೆಂಟ್ ಅಡ್ಮಿಷನ್. ಸೊ ಇಲ್ಲಿ ಏನಂತ ಹೇಳಿಗತ್ತೀರಿ ಪೈಥಾನ್ ಇವನಿಗೆ ಪ್ರಾಜೆಕ್ಟಿಗೆ ಏನು ಹೇಳಿಗತ್ತೀರಿ ಅಂತಂದ್ರೆ, ನೋಡು ನಿನ್ನ ಸಿಸ್ಟಮ್ನಾಗ ನಿನ್ನ ಲೊಕೇಶನ್ನಾಗ there is one project application which I have created and name of that application is student admission config. ಇದು ಎಲ್ಲದ ಅಂತ ಕೇಳಿದಾಗ you should tell him it is inside the file called as apps. ಆ apps file ಎಲ್ಲದ? apps file is inside the folder name called as student name. ಸೊ ಇದು ಅವನಿಗೆ ಗೊತ್ತಾದ ತಕ್ಷಣ ಅವ ಏನು ಮಾಡ್ತಾನೆ, ಇಲ್ಲಿ ಹೊರಗೆ ಬಂದು ಸ್ಟೂಡೆಂಟ್ ನೇಮ್ ಅಂತನೋ ಅಪ್ಲಿಕೇಶನ್ ಅದ ನೋಡ್ತಾನೆ, ಓಪನ್ ಮಾಡ್ತಾನೆ. Inside this, he will check, do you have any file called as apps.py? Open that particular file. Then he will see, do we have a name called as student admission config here? If it is there, then he will identify, okay, ನನ್ನ ಬಲ್ಲಿ ಆ ಹೆಸರು ಮೇಲೆ ಒಂದು ಅಪ್ಲಿಕೇಶನ್ ಅದ ಅಂತೇಳಿ it will accept in this case. ಇಷ್ಟು ಮಾಡಿದ್ರಿ ಅಂತಂದ್ರೆ ನಿಮ್ಮ settings.py ಕೆಲಸ ಮುಗೀತು. ಈವನ್ apps.py ಕೆಲಸ ಮುಗೀತು. ಓಕೆ, ನೌ ಒನ್ ಇಂಪಾರ್ಟೆಂಟ್ ಲಾಸ್ಟ್ ಸ್ಟೆಪ್ ಇನ್ ದಿಸ್ ಕೇಸ್, ದಟ್ ಈಸ್ ನಿಮ್ದು ಪ್ರಾಜೆಕ್ಟ್ ಫೋಲ್ಡರ್ನಾಗ ಹೋಗಿ ದೆರ್ ಇಸ್ ಅ ಫೈಲ್ ಕಾಲ್ಡ್ ಆಸ್ urls.py. ಈ urls.py ನಮ್ಮಲ್ಲಿ ಇದ್ರೊಳಗೂ ಇರ್ತದೆ, ಪ್ರಾಜೆಕ್ಟ್ ಒಳಗೂ ಇರ್ತದೆ, ಅಪ್ಲಿಕೇಶನ್ ಒಳಗೂ ಇರ್ತದೆ. ಇಲ್ಲಿ ಈ ಫೈಲ್ನಾಗ ಏನು ಮೆನ್ಷನ್ ಮಾಡಬೇಕು ಅಂತಂದ್ರೆ, you have to tell this particular file to which application I have to execute. ಯಾಕಂತಂದ್ರೆ ನಿಮ್ದು ಒಂದು ಪ್ರಾಜೆಕ್ಟ್ನಾಗ ಯು ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್. ಲೈಕ್ ಸ್ಟೂಡೆಂಟ್ ಅಡ್ಮಿಷನ್ ಒಂದು ಅಪ್ಲಿಕೇಶನ್ ಅದ, ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಇನ್ನೊಂದು ಅಪ್ಲಿಕೇಶನ್ ಅದ, ಫೀಸ್ ಮ್ಯಾನೇಜ್ಮೆಂಟ್ ಇಸ್ ಒನ್ ಮೋರ್ ಅಪ್ಲಿಕೇಶನ್, ಅಕಾಡೆಮಿಕ್ ರಿಸಲ್ಟ್ಸ್ ಇಸ್ ಒನ್ ಮೋರ್ ಅಪ್ಲಿಕೇಶನ್, ಮತ್ತೇನವರ attendance is one separate application, internal marks ಅಥವಾ internal assessment marks is also one application, TC generation is one application. ಸೊ ಹಿಂಗೆ ಈ ಪರ್ಟಿಕ್ಯುಲರ್ ಲೊಕೇಶನ್ನಾಗ ಇದು ಒಂದೇ ಕ್ರಿಯೇಟ್ ಮಾಡೀನಿ, ಬಟ್ ಐ ಕ್ಯಾನ್ ಹ್ಯಾವ್ ಮೆನಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಆ್ಯಸ್ ಸಪ್ರೇಟ್ ಅಪ್ಲಿಕೇಶನ್ಸ್. ಸೊ ಈಗ ಈ urls.pyನಾಗ ನೀವೇನು ಹೇಳ್ತೀರಿ VTUಗೆ ಅಂತಂದ್ರೆ, ಯಾರೇ ಒಬ್ಬ ಯೂಸರ್ ಯಾವುದೇ ಒಂದು ಅಪ್ಲಿಕೇಶನ್ ರನ್ ಮಾಡಬೇಕು ಅಂತಂದ್ರೆ ಹೌ ಹಿ ಶುಡ್ ಆಕ್ಸೆಸ್ ದ್ಯಾಟ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್, ಅದನ್ನು ನಾವು ಇಲ್ಲಿ urls.pyನಾಗ ಡಿಫೈನ್ ಮಾಡ್ತೀವಿ. ಹೆಂಗೆ? ವೆರಿ ಸಿಂಪಲ್. ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್, ಇಲ್ಲಿ ಇಂಪೋರ್ಟ್ ಪಾತ್ ಅಂದಲ್ಲಿ ಕಾಮ ಹಾಕಿ ಇನ್ಕ್ಲೂಡ್ ಅಂತನೋ INCLUDE ಇನ್ಕ್ಲೂಡ್ ಅಂತೇಳಿ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಕೋಬೇಕು. ಇನ್ಕ್ಲೂಡ್ ಅಂತನೋ ಫಂಕ್ಷನ್ INCLUDE. ಓಕೆ, ಇನ್ಕ್ಲೂಡ್ ಅಂತ ಅನ್ನೋದು ಇಟ್ ಈಸ್ ಒನ್ ಬಿಲ್ಟ್ ಇನ್ ಕ್ಲಾಸ್ ಡಿಫೈನ್ಡ್ ಬೈ ದ ಪೈಥಾನ್. ನಿಮ್ದು ಹೆಂಗೆ ಸಿ ಲ್ಯಾಂಗ್ವೇಜ್ನಾಗ ಹ್ಯಾಶ್ ಇನ್ಕ್ಲೂಡ್ ಅಂತ ಬರೀತೀರಿ, ಅದೇ ರೀತಿಯೊಳಗೆ ಪೈಥಾನ್ನಾಗ ಏನು ಮಾಡ್ಯಾರ, ಇನ್ಕ್ಲೂಡ್ ಅನ್ನೋದು ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಯಾರ. ಆ ಫಂಕ್ಷನ್ನಾಗ ಯಾವುದೇ ಒಂದು ಬಿಲ್ಟ್ ಇನ್ ಪಾತ್ ನೀವು ಆಕ್ಸೆಸ್ ಮಾಡಬೇಕು ಅಂತಂದ್ರೆ ವಿ ಯೂಸ್ ದಿಸ್. ನೆಕ್ಸ್ಟ್ ಇನ್ನೊಂದು ಲೈನ್ ಬರೀತೀರಿ, ಫ್ರಮ್ you can create the name of the application. In this case, ನಿಮ್ದು ಅಪ್ಲಿಕೇಶನ್ ನೇಮ್ ಬಂದು ಇಟ್ ಇಸ್ ಸ್ಟೂಡೆಂಟ್ ಅಡ್ಮಿಷನ್.
from student admission import views. ಸೊ ಇಲ್ಲಿ ಏನು ಮಾಡ್ಲಿಕ್ಕತ್ತೀರಿ ಅಂತಂದ್ರೆ ಯು ಆರ್ ಟ್ರೈಂಗ್ ಟು ಆಕ್ಸೆಸ್ ದ ವ್ಯೂಸ್ ಫೈಲ್ ಫ್ರಮ್ ದ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಇದು ಸಮ್ಟೈಮ್ಸ್ ನಿಮ್ದು ಪೈಥಾನ್ ವರ್ಷನ್ ಮೇಲೂ ಡಿಪೆಂಡ್ ಆಗ್ತದೆ. ಸಮ್ಟೈಮ್ಸ್ ಯು ರಿಕ್ವೈರ್ ದಿಸ್, ಸಮ್ಟೈಮ್ಸ್ ಯು ಡೋಂಟ್ ರಿಕ್ವೈರ್ ದಿಸ್. ಎನಿವೇ ಯು ವಿಲ್ ಸ್ಕಿಪ್ ದಿಸ್ ಪಾರ್ಟ್ ಆ್ಯಂಡ್ ವಿಲ್ ಚೆಕ್ ಪೈಥಾನ್ನ ವರ್ಕ್ ಆಯಿತು ಅಂದರೆ ಫೈನ್, ಇಲ್ಲಾಂದರೆ ವಿಲ್ ಆ್ಯಡ್ ದಟ್ ಪರ್ಟಿಕ್ಯುಲರ್ ಪಾತ್ ಲೇಟರ್ ಇನ್ ದಿಸ್. ಬಟ್ ಈಗ ಸದ್ಯಕ್ಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಜಸ್ಟ್ ನೀವು ಇನ್ಕ್ಲೂಡ್ ಅಂತ ಒಂದು ಫಂಕ್ಷನ್ ಬರೀತೀರಿ, ಒಂದು ವರ್ಡ್ ಯೂಸ್ ಮಾಡ್ತೀರಿ. ದಟ್ ಮೀನ್ಸ್ ಐ ಆಮ್ ಆಕ್ಸೆಸಿಂಗ್ ಅ ಫಂಕ್ಷನ್ ಕಾಲ್ಡ್ ಆಸ್ ಇನ್ಕ್ಲೂಡ್. ಸೊ ಇದು ಪೂರ್ತಿ ಲೈನ್ ಏನದ, ಫ್ರಮ್ Django .urls import path include ಅಂತೇಳಿ. ರಿಮೆಂಬರ್ URLs ಈಸ್ ಒನ್ ಆಫ್ ದ ಬಿಲ್ಟ್ ಇನ್ ಫೈಲ್. ಅದನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಫ್ರಮ್ ಅನ್ನೋ ಕೀವರ್ಡ್. ಸಿ ಲ್ಯಾಂಗ್ವೇಜ್ನ ಹ್ಯಾಶ್ ಇನ್ಕ್ಲೂಡ್ ಯೂಸ್ ಮಾಡಿರಿ. ಪೈಥಾನ್ನಾಗ ಇಂಪೋರ್ಟ್ ಅಂತ ನಾವು ಫಂಕ್ಷನ್ ಯೂಸ್ ಮಾಡ್ತೀರಿ. ಇಂಪೋರ್ಟ್ java.io.star ಆ ಟೈಪ್ ಏನು ಮೆನ್ಷನ್ ಮಾಡ್ತೀರಿ. ನಮ್ಮ ಪೈಥಾನ್ನಾಗ ವಿ ಮೇಕ್ ಯೂಸ್ ಆಫ್ ಅ ಕೀವರ್ಡ್ ಕಾಲ್ಡ್ ಆಸ್ ಫ್ರಮ್. ಅದರೊಳಗೆ ಇಂಪೋರ್ಟ್ ಅಂತಂತೆ ವರ್ಡ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಆಕ್ಸೆಸ್ ದ ಫಂಕ್ಷನ್ಸ್ ದಟ್ ಆರ್ ದೇರ್ ಇನ್ ದಟ್ ಪರ್ಟಿಕ್ಯುಲರ್ ಫೈಲ್. URLs ಒಳಗೆ there is a class function called as path, there is a function called as include. ಅದನ್ನು ನಾ ಈ ಪರ್ಟಿಕ್ಯುಲರ್ ಪೇಜ್ನಾಗ ಇಂಪೋರ್ಟ್ ಮಾಡ್ಕೊಲಿಗತ್ತೀನಿ. One last step in this case, that is the one more function called as path. ಈಗ ನಾನು ನನ್ನ ಪ್ರಾಜೆಕ್ಟ್ ಕಾಲ್ ಆಗಬೇಕು ಅಂತಂದ್ರೆ by what name I have to call my project in this case. So ಅದಕ್ಕೆ I will give the name of the project as VTU followed by a ಸ್ಲ್ಯಾಶ್. ಈಗ VTU ಸ್ಲ್ಯಾಶ್ ಅಂತ ಯಾರಾದರೂ ಟೈಪ್ ಮಾಡಿದ್ರೆ ವಾಟ್ ಶುಡ್ ಬಿ ದ ಪ್ರಾಸೆಸ್ ಆರ್ ಆಕ್ಟಿವಿಟಿ ದಟ್ ಶುಡ್ ಟೇಕ್ ಪ್ಲೇಸ್. ಆ ಆಕ್ಟಿವಿಟಿ ಸಲುವಾಗ ವಿ ರೈಟ್ ಇನ್ಕ್ಲೂಡ್ ಡಬಲ್ ಕೊಟೇಶನ್ನಾಗ ದ ನೇಮ್ ಆಫ್ ಯುವರ್ ಪ್ರಾಜೆಕ್ಟ್. ನೇಮ್ ಆಫ್ ಯುವರ್ ಪ್ರಾಜೆಕ್ಟ್ ಈಸ್ admission, that is student admission dot views ಅಂತೇಳಿ ಮೆನ್ಷನ್ ಮಾಡ್ಬೇಕು. URLs. ಸೊ ಇಲ್ಲೇನು ಹೇಳಲಿಕ್ಕತ್ತೀರಿ, ಯು ಆರ್ ಟೆಲ್ಲಿಂಗ್ ಹಿಮ್ ದ್ಯಾಟ್ ಯಾರೇ ಬಂದು VTU ಸ್ಲ್ಯಾಶ್ ಅಂತ ಬ್ರೌಸರ್ ಮೇಲೆ ಟೈಪ್ ಮಾಡಿದ್ರು ಅಂತಂದ್ರೆ ಇಟ್ ಶುಡ್ ಓಪನ್ ಎ ಫೈಲ್, URLs ಫೈಲ್ ವಿಚ್ ಈಸ್ ಇನ್ಸೈಡ್ ದ ಸ್ಟೂಡೆಂಟ್ ಅಡ್ಮಿಷನ್. ಸರ್ ಈಗ ನೀವು ಕ್ವಶನ್ ಕೇಳ್ಬೋದು, ಸರ್ ಸ್ಟೂಡೆಂಟ್ ಅಡ್ಮಿಷನ್ದಾಗ URLs ಎಲ್ಲಿಂದ ಬಂತು, ನಾವು ಅದನ್ನು ಕಾಪಿ ಪೇಸ್ಟ್ ಮಾಡೀವಿ. ಸೊ ದ್ಯಾಟ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿಸ್ ಕೇಸ್. ಸೊ ವಿತ್ ದಿಸ್ ಇಸ್ ಒನ್ ಲೈನ್ ವಿ ಹ್ಯಾವ್ ಟು ಆ್ಯಡ್ ಇನ್ಸೈಡ್ ಅವರ್ ಪ್ರಾಜೆಕ್ಟ್ ಫೋಲ್ಡರ್ ಇನ್ ದಿಸ್ ಕೇಸ್. ಆ ಪ್ರಾಜೆಕ್ಟ್ ಫೋಲ್ಡರ್ನಾಗ URLs ಅಂತ ಒಂದು ಫೋಲ್ಡರ್ ಇರ್ತದೆ. ಆ URLs ಫೋಲ್ಡರ್ನಾಗ ಯು ಹ್ಯಾವ್ ಟು ಟೆಲ್ ದ್ಯಾಟ್ ಯಾರೇ ಬಂದು ವೆಬ್ಸೈಟ್ನಾಗ URLs ಸ್ಲ್ಯಾಶ್ ಅಂತ ಟೈಪ್ ಮಾಡಿದ್ರೆ you should call the URLs of your application name. ನೀವೇನು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ರಿ ಆ ಅಪ್ಲಿಕೇಶನ್ ನೇಮನ್ನು ಇಲ್ಲಿ ಕಾಲ್ ಮಾಡಬೇಕು ಅಂತ ಮೆನ್ಷನ್ ಮಾಡ್ತೀವಿ. ಸೊ ಲೆಟ್ ಮೀ ನೋಟ್ ಡೌನ್ ದಿಸ್ ಪಾಯಿಂಟ್ ಇನ್ ದಿಸ್ ಕೇಸ್. ಸೊ ಒಂದು ಸತಿ ಅದು ಇನ್ಸ್ಟಾಲ್ಡ್ ಆ್ಯಪ್ ಆದ ತಕ್ಷಣ 8th ಸ್ಟೆಪ್ ಇನ್ ದಿಸ್ ಕೇಸ್ ಈಸ್ ಸೆಟ್ ಪಾತ್ ಇನ್ urls.py of your project folder PRO. Set path in urls.py of your project folder. So the path ಹೆಂಗಿರ್ತದ ಅಂತಂದ್ರೆ it will generally be like this. Path folder in urls.pattern URL pattern. So URL pattern naga you have to set this particular path in this case. ಈ path naga actually ಇದೆಲ್ಲ I'll give it general in this case, that is app name, application name, include naga even here include nag it should be ನಿಮ್ದು application folder name dot URLs. ಈ ರೀತಿಯೊಳಗ 8th ಸ್ಟೆಪ್ನಾಗ we have to set the path in this case. So this is actually a syntax. Example bandu, it is something like this.
ಸರ್ ಅಲ್ಲಿ v2 ಸ್ಲ್ಯಾಶ್ ಅನ್ನೋ ಬದಲು ಕ್ಯಾನ್ ಐ ಗಿವ್ ಸಮ್ ಅದರ್ ನೇಮ್? ಎಸ್, ಯು ಕ್ಯಾನ್ ಗಿವ್ ಎನಿ ನೇಮ್ ಯು ವಾಂಟ್ ಇನ್ ದಿಸ್ ಕೇಸ್. ಇದು ಕೊಟ್ರಿ ಅಂತಂದ್ರೆ ದೀಸ್ 8 ಸ್ಟೆಪ್ಸ್ ವಿಲ್ ಬಿ ದ ಲಾಸ್ಟ್ ಪಾಯಿಂಟ್ ಇನ್ ದಿಸ್. ಇಷ್ಟು ಮಾಡಿದ್ಮೇಲೆ ನೀವು ಕರೆಕ್ಟಾಗಿ ಸೆಟ್ ಮಾಡಿರಲಿಲ್ಲ, ಚೆಕ್ ಮಾಡಬೇಕೀಗ. ಸೊ ಕರೆಕ್ಟಾಗಿ ಚೆಕ್ ಮಾಡಲಿಕ್ಕೆ, ಕರೆಕ್ಟಾಗಿ ಸ್ಟೆಪ್ಸ್ ಮಾಡಿವ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ನಾವು ಕಮ್ ಬ್ಯಾಕ್ ಟು ದ ಸೇಮ್ ಫಸ್ಟ್ ಕಮಾಂಡ್ ಪ್ರಾಂಪ್ಟ್ ಇನ್ ದಿಸ್. ಈ ಕಮಾಂಡ್ ಪ್ರಾಂಪ್ಟ್ನಾಗ ಯು ಹ್ಯಾವ್ ಟು ಟೈಪ್ ಒನ್ ಕಮಾಂಡ್, that is python manage.py run server. You have to remember this command. ನಿಮ್ದು ಪ್ರಾಜೆಕ್ಟ್ ರನ್ ಮಾಡಬೇಕು ಅಂತಂದ್ರೆ, if you want to run your application, that is to execute your application, the command is python manage.py run server. ಸೊ ಒಂದು ಸರ್ತಿ ನೀವು ಇದು ಕಮಾಂಡ್ ಟೈಪ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಕಂಪೈಲ್ ಯುವರ್ ಅಪ್ಲಿಕೇಶನ್. ಇಫ್ ದೇರ್ ಆರ್ ಎನಿ ಎರರ್ಸ್ ಇಟ್ ವಿಲ್ ಶೋ ಎರರ್ಸ್. ಏನೂ ಎರರ್ ಇರಲಿಲ್ಲ ಅಂತಂದ್ರೆ ಇಟ್ ವಿಲ್ ಎಕ್ಸಿಕ್ಯೂಟ್ ಆ್ಯಂಡ್ ಇಟ್ ವಿಲ್ ಕಮ್ ಅಪ್ ವಿತ್ ಆನ್ ಆಪ್ಷನ್ ದಟ್ ಈಸ್ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್. ಸೊ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬಂತು ಅಂತಂದ್ರೆ ಯು ಹ್ಯಾವ್ ಸೆಟ್ ದ 7 ಸ್ಟೆಪ್ಸ್ ಕರೆಕ್ಟ್ಲಿ ಇನ್ ದಿಸ್. ಅವು ರೆಡ್ ಕಲರ್, ಯೆಲ್ಲೋ ಕಲರ್ ಏನು ತಲೆ ಕೆಡ್ಸ್ಕೊಬೇಡ್ರಿ, ಅವು ಮುಂದೆ ಹೋಗ್ತವ. ಅದನ್ನು ಸ್ಟೆಪ್ಸ್ ಬಂದಾಗ ಹೇಳ್ತೀನಿ. ಓಕೆ, ಸೊ ಈ ಲಾಸ್ಟ್ ಪಾಯಿಂಟ್ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬಂತು ಅಂದ್ರೆ ವಾಟ್ ಎವರ್ ದ ಸ್ಟೆಪ್ಸ್ ಯು ಹ್ಯಾವ್ ಕ್ರಿಯೇಟೆಡ್ ಎವ್ರಿಥಿಂಗ್ ಈಸ್ ಕರೆಕ್ಟ್. ಸರ್ ವೆಬ್ಸೈಟ್ ನೋಡಬೇಕು ಅಂತಂದ್ರೆ ಈಗ ಸದ್ಯಕ್ಕೆ ಫುಲ್ ಓಪನ್ ಆಗಂಗಿಲ್ಲ, ಬಟ್ ಯು ಹ್ಯಾವ್ ಟು ಟೈಪ್ ದಿಸ್ ಪರ್ಟಿಕ್ಯುಲರ್ URL ಇನ್ಸೈಡ್ ದ ಬ್ರೌಸರ್. ಸೊ ಇದನ್ನು ಕಾಪಿ ಮಾಡ್ತೀನಿ and we will see that on the output screen. Athwa you can just type, I'll type it manually on the screen itself, that is localhost antanu type ಮಾಡಬಹುದು instead of that IP address, and here you have to give 8000. Click on enter click ಮಾಡಿದ ತಕ್ಷಣ you should be able to see something like it will take time. First time execute ಆಗ್ಲಿಕ್ಕತ್ತದ, ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ಇನ್ ದಿಸ್ ಕೇಸ್. ಈಗ ನಂದು ಪ್ರಾಜೆಕ್ಟ್ ಇದ್ರಾಗ ಆಕ್ಸೆಸ್ ಮಾಡಬೇಕು ಅಂತಂದ್ರೆ localhost:8000 ಹಾಕಿ /VTU/ because I told my project should be accessed with this particular name. ಈ ನೇಮ್ನಾಗ ನನ್ನ ಪ್ರಾಜೆಕ್ಟ್ ರನ್ ಆಗಬೇಕು ಅಂತ ಮೆನ್ಷನ್ ಮಾಡೀನಿ, ಅಥವಾ ಒಂದು ಅಪ್ಲಿಕೇಶನ್ ರನ್ ಆಗಬೇಕಂತ ಮೆನ್ಷನ್ ಮಾಡೀನಿ. ಸೊ that you have to type here in this case. So localhost:8000 /VTU ಅಂತ ಹಾಕಿದ್ರಿ ಅಂತಂದ್ರೆ it will perform the next step in this case. ಯಾಕೋ ಭಾಳ ಸ್ಲೋ ಆಗ್ಯದ. ಎನಿವೆ it will work fine. We will not, let's not worry about that in this case. Okay, so ಇಷ್ಟು ಸ್ಟೆಪ್ಸ್ ಮಾಡಿದ್ರಿ ಅಂತಂದ್ರೆ you have configured your application. Okay, ಈಗ ಸದ್ಯಕ್ಕೆ ಇಷ್ಟೇ ಇಡ್ತೀನಿ. I will not continue with this because ಇಷ್ಟು ತಲೆ ಒಳಗೆ ಹೋಯ್ತು ಅಂದ್ರೆ ನೆಕ್ಸ್ಟ್ ಇನ್ನೂ ಒಂದು 2 ಸ್ಟೆಪ್ಸ್ ಅವ. ಲೈಕ್ ದೋಸ್ ಸ್ಟೆಪ್ಸ್ ಇಲ್ಲಿ ಯು ಕ್ಯಾನ್ ಸಿ ದೆರ್ ಆರ್ 2 ಎರರ್ಸ್. ರೆಡ್ ಕಲರ್ನಾಗ 2 ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಹೇಳಲಿಕ್ಕತ್ತಾನ. ಸೊ ಅದು ಏನು ಕಮಾಂಡ್ ಅದ ದ್ಯಾಟ್ ವಿಲ್ ಬಿ ಸೀಯಿಂಗ್ ಇಟ್ ಇನ್ ದ ಟುಮಾರೋಸ್ ಕ್ಲಾಸ್. ಸೊ ಅದು ಒಂದು ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂತಂದ್ರೆ ವಿ ಕ್ಯಾನ್ ಸಿ ಅವರ್ ಅಪ್ಲಿಕೇಶನ್ ಆನ್ ದ ಸ್ಕ್ರೀನ್. ಬಟ್ ಕರೆಂಟ್ಲಿ ದೇರ್ ಇಸ್ ನೋ ಎರರ್ ಬಿಕಾಸ್ ಯು ಹ್ಯಾವ್ ಗಾಟ್ ದಿಸ್ ಲೈನ್ ಅಂತಂದ್ರೆ ಎರರ್ ಫ್ರೀ ಇನ್ ದಿಸ್ ಕೇಸ್. ಇಟ್ ಈಸ್ ನಾಟ್ ದ್ಯಾಟ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದಿಸ್